ओम नमो भगवते तस्मै व्यासायामित तेजसे यस्य प्रसादाद् वक्ष्यामि नारायण कथामिवाम् प्रकृतिः सा परामह्यम् रोदसी लोकधारिणी ऋता सत्यामराजय्या लोकानामात्मसंज्ञिता भक्तिर्ज्ञानम् सवैराग्यम् प्रज्ञा मेधा धृतिस्थितिः योगः प्राणो बलं चैव वृकोदर इति स्मृतः। नमो धर्माय महते नमः कृष्णाय वेधसे ब्राह्मणेभ्यो नमस्कृत्य धर्मान् वक्ष्यामि शाश्वतान्। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಪ್ರವಚನ ಇವಾಗ ನಡೆದಿದೆ. ಅದರಲ್ಲಿ ಬ್ರಾಹ್ಮಣರ ಮಹತ್ವದ ಕುರಿತಾಗಿ ಅನೇಕ ಸಂವಾದಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಡೀಬೇಕಾದದ್ದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 34ನೇ ಅಧ್ಯಾಯದಿಂದ 4ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಆರಂಭಿಸಿ, ವೈಷ್ಣವ ಪಾಠದಲ್ಲಿ 64ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 69ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 34ನೇ ಅಧ್ಯಾಯ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಏಕಾದಶ್ಯಾಂ ಫಾಲ್ಗುಣ ಶುಕ್ಲಾಯಾಂ ಅಸ್ಯಾಂ ಯೇಷಾಂ ಬ್ರಾಹ್ಮಣಾನಾಂ ಅನುಗ್ರಹೇಣ ಸರ್ವಮಪಿ ಲಭತೆ. ಯಾನ್ ದೇವಾಃ ಪಿತರಃ ಗಂಧರ್ವಾಃ ರಾಕ್ಷಸಾಃ ಅಸುರಃ ಪಿಶಾಚಾಶ್ಚ ಜೇತುಂ ನ ಶಕ್ನುವಂತಿ ಯೇಷಾಂ ನಿಂದಾ ನ ಕೇನಾಪಿ ಪ್ರಕಾರೇಣ ಶ್ರೋತವ್ಯ. ಯೇಷಾಂ ಕ್ರೋಧಸ್ಯ ಅಂತಮೇವ ನ ವಿದ್ಯತೆ. ಯೇ ಚಂದ್ರ ಇವ ವಾಯುರಿವ ಪೃಥ್ವಿ ಇವ ದುರ್ಗ್ರಾಹ್ಯಾಃ ದುಸ್ಪರ್ಶಾಃ ದುರ್ಧರಾಶ್ಚ ಭವಂತೆ. ಯಾನ್ ಬ್ರಾಹ್ಮಣಾನ್ ನಾರದಃ ನಿತ್ಯಮೇವ ನಮಶ್ಚಕಾರ. अपि च ये देवतातिथि पूजायां युक्ताः अस्मिन् लोके परलोके च आश्रितानां जनानां सुखप्रदाः. अपि च विविधैः व्रतैः कालं यापयन्तः सर्वेषु जीवेषु प्रसन्न हृदयाः आपृष्ठतापाः स्वाध्याये मध्याह्नकालपर्यन्तं स्वाध्याये निरताः भवन्ति ये ब्राह्मणाः. ये निर्ममाः निष्प्रतिद्वन्द्वाः निर्ह्रीकाः निष्प्रयोजनाश्च भवन्ति. ये नित्यमेव वरुणं वायुम् आदित्यं पर्जन्यं जातवेदसं स्थाणुं स्कन्धं लक्ष्मीं विष्णुं ब्रह्माणम् अपि च वाचस्पतिं वायुं चन्द्रमसम् अभिमानी देवताः पृथ्वीं सरस्वतीं च नमस्यन्ते. तेषां ब्राह्मणानां महत्त्वं यथा नारदेन
ಭಗವಂತಂ ಕೃಷ್ಣಂ ಪ್ರತಿ ಸಮವರ್ಣ್ಯತ ತದೇವ ಭೀಷ್ಮೇಣ ಯುಧಿಷ್ಠಿರಂ ಪ್ರತಿ ಸುಚಾರುರೂಪೇಣ ಅನುವಾದರೂಪೇಣ ಪ್ರಾಬೋಧ್ಯತ. ಬ್ರಾಹ್ಮಣಾನೇವ ಸದೃಶಂ ಸುಭೃಶಂ ಸಂಪರಿಪೂಜಯೇತ್. ಈ ಎಲ್ಲ ಅಧ್ಯಾಯಗಳಲ್ಲಿ ಬ್ರಾಹ್ಮಣರ ಮಹತ್ವದ ಕುರಿತಾಗಿ ನಾವು ಶ್ರವಣ ಮಾಡಿದ್ದೇವೆ. ನಿನ್ನೆ ಆದ ಎಲ್ಲ ಅಧ್ಯಾಯಗಳಲ್ಲಿ ಇವತ್ತು ಕೂಡ ಅದನ್ನೇ ನೋಡುವರಿದ್ದೇವೆ. ಇದರ ನಡುವೆ ಆ ಒಬ್ಬ ಚಕ್ರವರ್ತಿಯ ಕಥೆ ಏನು ಬಂತು, ವೃಷಾದರ್ಭಿ ಚಕ್ರವರ್ತಿ, ಆತನನ್ನ ಆಶ್ರಯಿಸಿ ಬಂದಂತಹ ಒಂದು ಪಾರಿವಾಳದ ಕಥೆ ಇದೆಲ್ಲ ವಾವಿಲ್ಯ ರಾಮಸ್ವಾಮಿ ಶಾಸ್ತ್ರಗಳ ಪಾಠದಲ್ಲಿ, ಬೋರಿ ಪಾಠದಲ್ಲಿ ಕಂಡು ಬರೋದಿಲ್ಲ. ಅದರಿಂದ ಅದನ್ನು ಪ್ರಕ್ಷಿಪ್ತ ಅಂತ ಪರಿಗಣನೆ ಮಾಡಬೇಕು. ಎಲ್ಲ ಅಧ್ಯಾಯಗಳು ಬ್ರಾಹ್ಮಣರ ಜ್ಞಾನಿಗಳ ಮಹತ್ವವನ್ನು ವರ್ಣನೆ ಮಾಡುವಂತಹ ಅಧ್ಯಾಯಗಳಾಗಿವೆ. ನಡುವೆ ಬಂದಿರುವಂತಹ ಆ ಒಂದು ಅಧ್ಯಾಯ ಅಲ್ಲಿ ಹೊಂದಾಣಿಕೆ ಕಾಣುವಂಥದ್ದಲ್ಲ. ಆದ್ರಿಂದ ನಿಮ್ಮ ಪುಸ್ತಕಗಳಲ್ಲಿ ಆ ಕಳೆದ ದಿವಸ ನಾವು ನೋಡಿದಂತಹ ಆ ವೃಷಾದರ್ಭಿ ಚಕ್ರವರ್ತಿಯ ಕಥಾ ಏನಿದೆ, ಇದು ಪ್ರಕ್ಷಿಪ್ತ ಇರಬಹುದು ಅನ್ನುವಂಥ ಒಂದು ಒಕ್ಕಣಿಕೆಯನ್ನ ಅಲ್ಲಿ ಹಾಕೊಳ್ಳೋದು ಒಳ್ಳೆಯದು. ಏತೇ ಹಿ ಸೋಮರಾಜಾನಃ, ಇವತ್ತಿನ ಶ್ಲೋಕ ಇದು. ಚಂದ್ರ ಇವರಿಗೆ ಅಧಿಪತಿ ಅಂತ ಕರೆಸ್ಕೊಂಡಿದ್ದಾನೆ. ರಾಜರಾದವರು ಬ್ರಾಹ್ಮಣರನ್ನ ಅವರಿಗೆ ಬೇಕಾದ್ದೆಲ್ಲವನ್ನೂ ಕೂಡ ಕೊಟ್ಟು ಅವರ ಅನುಗ್ರಹವನ್ನು ಪಡೆಯಬೇಕು. ತಂದೆಯಾದವನು ಮಕ್ಕಳನ್ನು ರಕ್ಷಿಸುವಂತೆ ಅವರನ್ನು ರಕ್ಷಿಸಬೇಕು. ಆದ್ದರಿಂದ ತಥೋ ರಾಷ್ಟ್ರಸ್ಯ ಶಾಂತಿ, ರಾಷ್ಟ್ರಕ್ಕೆ ಅದರಿಂದ ಶಾಂತಿ ಇದೆ. ಜನ ಸಮಾಜದಲ್ಲಿದ್ದಂಥವರು, ರಾಷ್ಟ್ರದಲ್ಲಿದ್ದಂಥವರು ಹೀಗೊಂದು ಅಪೇಕ್ಷೆಯನ್ನು ಯಾವತ್ತು ಮಾಡಬೇಕಂತ. ಜಾಯತಾಂ ಬ್ರಹ್ಮವರ್ಚಸ್ವಿ ರಾಷ್ಟ್ರೀಯ ವೈ ಬ್ರಾಹ್ಮಣ ಶುಚಿ ಮಹಾರಥಶ್ಚ ರಾಜನ್ಯ ಏಷ್ಟವ್ಯ ಶತ್ರುತಾಪನಃ. ಬ್ರಹ್ಮವರ್ಚಸ್ಸುಳ್ಳಂಥ ಅಂತರಂಗ ಬಹಿರಂಗ ಶುದ್ಧಿಯನ್ನ ಕಾಪಾಡಿಕೊಂಡಿರುವಂತಹ ಒಬ್ಬ ಬ್ರಾಹ್ಮಣ ಹುಟ್ಟಬೇಕು ಈ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ. ಹಾಗೆ ಶತ್ರುಗಳನ್ನ ದಮನಿಸುವಂತಹ ಮಹಾರಥನಾದಂಥ ಕ್ಷತ್ರಿಯ ಹುಟ್ಟಲಿ ಅಂತ ಎಲ್ಲರೂ ಬಯಸಬೇಕು. ಹಾಗೆ ಎಲ್ಲಾ ಪ್ರಜೆಗಳು ಬಯಸಿದ್ದಾದರೆ ಅವರ ಬಾಯಿಯ ಹಾರೈಕೆಯಿಂದ ಅಂಥ ಜ್ಞಾನಿಗಳು, ಪರಾಕ್ರಮಿಗಳು ಹುಟ್ಟಿ ಈ ಜಗತ್ತು ಸುರಕ್ಷಿತವಾಗಿರ್ತದೆ. ವಾಸಯೇತ ಗೃಹೇ ರಾಜನ್, ಅನುಕೂಲ ಇದ್ದಂಥವರೆಲ್ಲರೂ ಕೂಡ ಶ್ರೀಮಂತರು, ರಾಜರು ಮೊದಲಾದವರು ಅಂಥವ್ರನ್ನ, ಜ್ಞಾನಿಗಳಾದ ಬ್ರಾಹ್ಮಣರನ್ನು ಮನೆಗೆ ಕರೆದು ನಮ್ಮಲ್ಲಿರಿ, ನಮಗೆ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಾ, ನಮ್ಮ ಧರ್ಮ ಕಾರ್ಯದಲ್ಲಿ ನಮಗೆ ಅನುಕೂಲ ಮಾಡ್ತಾ ಇಲ್ಲಿಯೇ ವಾಸ ಮಾಡಿರಿ ಅಂತ ಅವರಿಗೆ ಹೇಳಬೇಕು. ವಾಸಯೇತ ಅಂತಿದೆ, ಕೆಲವು ಕಡೆ ಭೋಜಯೀತ ಅಂತಿದೆ, ಅವ್ರಿಗೆ ಭೋಜನ ಮಾಡಿಸ್ಬೇಕು ಅಂತನೂ ಇದೆ. ಬ್ರಾಹ್ಮಣರಿಗೆ ಕೊಟ್ಟಂತಹ ಒಂದು ಭೋಜನ ಏನಿರ್ತದೆ ಅದನ್ನು ದೇವತೆಗಳಾದವರು ಸ್ವೀಕಾರ ಮಾಡ್ತಾರೆ. ಅವರು ಎಲ್ಲಾ ಪ್ರಾಣಿಗಳಿಗೂ ಕೂಡ ತಂದೆಯ ಸ್ವರೂಪದಲ್ಲಿದ್ದಂಥವರು ಈ ಬ್ರಾಹ್ಮಣರಾದವರು. ನೈತೇಭ್ಯೋ ವಿದ್ಯತೆ ಪರಂ, ಇವರಿಗಿಂತ ಶ್ರೇಷ್ಠರಾದವರು ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಈ ಜಗತ್ತಿನಲ್ಲಿ ತೇಜಸ್ವಿಯಾದ ಬ್ರಾಹ್ಮಣ ಹುಟ್ಟಲಿ, ಪರಾಕ್ರಮಿಯಾದ ಚಕ್ರವರ್ತಿ ಹುಟ್ಟಲಿ ಅಂತ ಏನೊಂದು ಮಂತ್ರ ಇದೆ, ಒಂದು ಶ್ಲೋಕವನ್ನು ಕೇಳಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದು ವೇದ ಮಂತ್ರ ಕೇಳಿ ಬರ್ತದೆ. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮ ವರ್ಚಸ್ವಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಯಶವ ಶೂರೋ ಮಹಾರಥೋ ಜಾಯತಾಂ ಅಂತ ಒಂದು ವೇದ ಮಂತ್ರ. ಅಂತ ಒಬ್ಬ ಬ್ರಾಹ್ಮಣ, ಬ್ರಹ್ಮವರ್ಚಸ್ವಿ ಆದ ಬ್ರಾಹ್ಮಣ ಹುಟ್ಟಲಿ, ಪರಾಕ್ರಮಿಯಾದ ರಾಜ ಹುಟ್ಟಲಿ ಅಂತ ಏನು ವೇದವಾಕ್ಯ ಇದೆ, ಅದರ ಅನುವಾದವೇ ಇದು. ಎಲ್ಲ ದೇವತೆಗಳು, ಸೂರ್ಯ, ಚಂದ್ರ, ವಾಯು, ಜಲ, ಅಗ್ನಿ, ಪೃಥ್ವಿ, ಆಕಾಶ, ಇವರೆಲ್ಲ ದೇವತೆಗಳು ಕೂಡ ಬ್ರಾಹ್ಮಣನ ಶರೀರದಲ್ಲಿದ್ದು ಆತನ ಮೂಲಕವಾಗಿ ಸರ್ವೇ ಬ್ರಾಹ್ಮಣ ಮಾವಿಷ್ಯ ಸದಾ ಅನ್ನ ಉಪಭುಂಜತೆ.
ಒಬ್ಬ ಯಾರಾದರೂ ದ್ವೇಷಿಯಾದವನು, ದುಷ್ಟನಾದವನು ಅವನು ಕೊಟ್ಟ ಅನ್ನವನ್ನು ಬ್ರಾಹ್ಮಣರು ತಿರಸ್ಕರಿಸಿದ್ರೆ ಅದನ್ನ ದೇವತೆಗಳು ಕೂಡ ಸ್ವೀಕರಿಸೋದಿಲ್ಲ. ಬ್ರಾಹ್ಮಣೇಶು ತುಷ್ಟೇಶು ಪ್ರಿಯಂತೆ ಪಿತರಸ್ಸದ. ಇವರು ತುಷ್ಟರಾದ್ರೆ ಪಿತೃಗಳು ಕೂಡ ತೃಪ್ತರಾಗ್ತಾರೆ, ಹಾಗೆ ಎಲ್ಲ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ಇದ್ರ ಬಗ್ಗೆ ಯಾರು ಕೂಡ ಸಂಶಯ ತಾಳಬೇಕಾದ್ದಿಲ್ಲ. ಅವಸಾನ ಅನಂತರದಲ್ಲಿ ಅವರಿಗೆ, ಆ ಬ್ರಾಹ್ಮಣರಿಗೆ ಸತ್ಕಾರವನ್ನು ಮಾಡಿದವನು ತಾನೂ ಸದ್ಗತಿಯನ್ನು ಪಡ್ಕೊಳ್ತಾನೆ. ಅವರಿಗೆ ಕೊಟ್ಟ ಹವಿಸ್ಸಿನಿಂದ ದೇವತೆಗಳು ಮತ್ತೆ ಕವ್ಯದಿಂದ ಪಿತೃಗಳು ಕೂಡ ಸಂತೃಪ್ತರಾಗ್ತಾರೆ. ಯಜ್ಞದಿಂದ ಈ ಜಗತ್ತೆಲ್ಲ ನಡೆಯೋದು. ಅದು ನಮಗೆ ಹಿಂದೆ ಭಗವದ್ಗೀತಾದಲ್ಲೇ ಬಂದಿದೆ. ಏವಂ ಪ್ರವರ್ತಿತಂ ಚಕ್ರವು ನಾನುಮೂರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ ಅಂತ. ಯಜ್ಞವನ್ನು ಯಾವತ್ತೂ ಮುಂದುವರಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ಲೋಕವನ್ನ ಗೀತಾ ಶಾಂಕರ ಭಾಷ್ಯ ಮತ್ತು ಮಧ್ವ ಭಾಷ್ಯದಲ್ಲಿ ಎರಡರಲ್ಲೂ ಕೂಡ ನೋಡಿದ್ವಿ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ ಆದಿತ್ಯಾಜ್ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾಃ. ಅಗ್ನಿಯಲ್ಲಿ ಹಾಕಿದ ಆಹುತಿ ಅದು ಸೂರ್ಯನನ್ನು ಹೋಗಿ ತಲುಪ್ತದೆ. ಸೂರ್ಯನಿಂದ ಮಳೆ ಬರ್ತದೆ, ಮಳೆಯಿಂದ ಅನ್ನದಿಂದ ಪ್ರಜೆಗಳು ಬೆಳೀತಾರೆ. ಈ ಯಜ್ಞ ನಡೆಯೋದು ಈ ಬ್ರಾಹ್ಮಣನ ಸಹಕಾರದಿಂದ. ಇದು ಪ್ರತಿಯೊಂದೂ ಆ ಬ್ರಾಹ್ಮಣನಾದವನಿಗೆ ಗೊತ್ತಿರ್ತದೆ. ಜೀವ ಹುಟ್ಟುವುದೆಲ್ಲಿಂದ, ಸತ್ತ ಮೇಲೆ ಹೋಗ್ತಾನೆ ಇಲ್ಲಿಗೆ, ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ, ಮುಂದೆ ಏನಾಗಬೇಕು, ಇದೆಲ್ಲವೂ ಆ ಬ್ರಾಹ್ಮಣನಿಗೆ ಗೊತ್ತಿರ್ತದೆ. ಆ ಬ್ರಾಹ್ಮಣರು ಹೇಳಿದಂತೆ ಅವರ ಮಾರ್ಗವನ್ನು ಅನುಸರಿಸುವವರಿಗೆ ಎಂದೂ ಪರಾಭವ ಅನ್ನೋದಿಲ್ಲ. ಇಹಲೋಕದಲ್ಲೂ ಇಲ್ಲ, ಪರಲೋಕದಲ್ಲೂ ಇಲ್ಲ. ಆ ಬ್ರಾಹ್ಮಣರ ಒಂದು ಆದೇಶವನ್ನ, ಈ ಮಾರ್ಗದಲ್ಲಿ ನಡೆಯಿರಿ ಅಂತ ಯಾರು ಆದೇಶ ಕೊಟ್ಟಿರ್ತಾರೆ, ಆ ಆದೇಶವನ್ನ ಅನುಸರಿಸುವಂಥವರು ಎಲ್ಲ ಥರದ ಸದ್ಗತಿಯನ್ನು ಕೂಡ ಪಡ್ಕೊಳ್ತಾರೆ. ಈ ಬ್ರಾಹ್ಮಣರ ತೇಜಸ್ಸಿನಿಂದ ಕ್ಷತ್ರಿಯರಿಗೂ ಪರಾಭವ ಇದೆ. ಕ್ಷತ್ರಿಯರು ತಮ್ಮ ತೇಜಸ್ಸಿನಿಂದ ಬ್ರಾಹ್ಮಣರ ತೇಜಸ್ಸನ್ನು ಹಿಮ್ಮೆಟ್ಟಿಸ್ತೀವಿ ಅಂತ ಹೋದ್ರೆ ಅವರಿಗೆ ಪರಾಭವ ಕಾದಿಟ್ಟದ್ದು. ಈ ಬ್ರಾಹ್ಮಣರೇ ಹಿಂದೆ ತಾಲಜಂಘರೆಂಬ ಕ್ಷತ್ರಿಯರನ್ನ, ಭೃಗುವಂಶದ ಬ್ರಾಹ್ಮಣರು ತಾಲಜಂಘರೆಂಬ ಕ್ಷತ್ರಿಯರನ್ನ ಕೊಂದು ಹಾಕಿದ್ರು, ನಾಶಪಡಿಸಿದರು. ಅಂಗಿರಸರ ವಂಶದ ಬ್ರಾಹ್ಮಣರು ನೀಪವಂಶೀಯ ಕ್ಷತ್ರಿಯರನ್ನು ಸೋಲಿಸಿದರು. ಭರದ್ವಾಜ ವೀತಹವ್ಯನ ಮಕ್ಕಳಾದಂತಹ ಹೈಹಯರನ್ನ, ಇಲ ಎಂಬ ರಾಜನ ಮಕ್ಕಳನ್ನ ಎಲ್ಲರನ್ನೂ ಕೂಡ ಸೋಲಿಸಿದ. ಇದು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ ನಾವು. ಕಾರ್ತವೀರ್ಯಾರ್ಜುನನ ಹತ್ಯೆ ಮಾಡಿದವನು ಈ ಭೃಗುವಂಶದವನು. ಹೀಗೆ ಅನೇಕ ಬಾರಿ ಅವರು ಬ್ರಾಹ್ಮಣರಾದವರು ಧರ್ಮ ಸಂಸ್ಥಾಪನೆಗಾಗಿ ಆ ದುಷ್ಟ ರಾಜರನ್ನ ಸದೆ ಬಡಿದಿದ್ದಾರೆ. ಕ್ಷತ್ರಿಯರ ಕೈಯಲ್ಲಿ ದೊಡ್ಡ ದೊಡ್ಡ ಆಯುಧ ಇದ್ದಿರಬಹುದು, ಆದರೆ ಕೃಷ್ಣಾಜಿನ ಧ್ವಜ, ಕೇವಲ ಕೃಷ್ಣಾಜಿನವನ್ನೇ ತಮ್ಮ ಆಯುಧವನ್ನಾಗಿ ಮಾಡಿಕೊಂಡಿದ್ದಂಥ ಈ ಬ್ರಾಹ್ಮಣರು ಆ ಕ್ಷತ್ರಿಯರನ್ನ ಸೋಲಿಸಿಬಿಟ್ರು. ಪ್ರಕ್ಷಿಪ್ಯ ಅಥಚ ಕುಂಭಾನ್ವೈ ಪಾರಗಾಮಿನ ಮಾಹರನ್ ಅಥವಾ ಪಾರಗಾಮಿನ ಮಾರಭೇತ್ ಅಂತ ಹೀಗೊಂದು ಶ್ಲೋಕ ಇದೆ. ಈ ಶ್ಲೋಕ ಸ್ವಲ್ಪ ವಿಚಿತ್ರವಾಗಿದೆ, ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನು ಎಲ್ಲರೂ ವರ್ಣನೆ ಮಾಡ್ತಾರೆ. ಭಾರತ ದರ್ಶನದ ಅನುವಾದದಲ್ಲಿ ಕ್ಷತ್ರಿಯರು ಬ್ರಾಹ್ಮಣರಿಗೆ ಜಲಕುಂಭಗಳನ್ನು ದಾನ ಮಾಡಿ ಎಲ್ಲ ಪಾರಲೌಕಿಕ ಕರ್ಮಗಳನ್ನು ಕೂಡ ಪ್ರಾರಂಭಿಸಬೇಕು. ಪ್ರಕ್ಷೇಪ ಮಾಡೋದು ಅಂದ್ರೆ ಬಿಸಾಕೋದು, ಬಿಸಾಕೋದು ಅಂದ್ರೆ ಕೊಡುವುದಲ್ಲ, ಬಿಸಾಕೋದು ಅಂತ ಅರ್ಥ ಅಲ್ಲ, ದಾನ ಕೊಡುವುದು ಅಂತ ಹೀಗರ್ಥ.
ಈ ಪ್ರಕ್ಷಿಪ್ಯ ಅಂತನ್ನೋದಕ್ಕೆ ಈ ವಾದಿರಾಜ ಸ್ವಾಮಿಗಳು ಪ್ರಕ್ಷಿಪ್ಯ ಅಥಚ ಕುಂಭಾನ್ ವೈ ಇತ್ಯತ್ರ ಕುಂಭಾನ್ ಪ್ರಕ್ಷಿಪ್ಯ ಪಾರಗಾಮಿನಃ ತತ್ರ ಮಂತ್ರತಃ ಸ್ತಂಭಯಿತ್ವ ಆಹರನ್ ಅಂತ ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರ ಇದೆ. ಇನ್ನು ಕೆಲವು ಕಡೆ ಅದನ್ನು ಅನುವಾದ ಮಾಡುವಾಗ ತಮ್ಮ ಕಮಂಡಲುಗಳನ್ನು ಎಸೆದು, ಕುಂಭ ಅಂದ್ರೆ ಜಲ ಕಮಂಡಲು ತಮ್ಮ ಕೈಯಲ್ಲಿ ಹಿಡ್ಕೊಂಡದ್ದು. ಆ ಕ್ಷತ್ರಿಯರನ್ನು ಎದುರಿಸುವಾಗ ಈ ಬ್ರಾಹ್ಮಣನ ಹತ್ರ ಆಯುಧ ಇದ್ದಿದ್ದಿಲ್ಲ, ಅದರಿಂದ ತಮ್ಮದಿರುವಂತಹ ದಂಡ, ಕಮಂಡಲು, ಕೃಷ್ಣಾಜಿನ ಇವುಗಳಿಂದಲೇ ಅವರು ಹೊಡೆದಾಡಿದರು. ಮತ್ತೆ ರಾಜರ ಸಂಪತ್ತನ್ನ ವಶೀಕರಿಸಿಕೊಂಡರು ಅಂತ ಹೀಗೆ ಅರ್ಥ ಆಗ್ತದೆ. ಆ ಪಾರಗಾಮಿ ಅನ್ನೋ ಶಬ್ದಕ್ಕೆ ಸಂಪತ್ತು ಅಂತ ಹೀಗೆ ಅರ್ಥ ನಮಗೆ ಆಗೋದು ಸ್ವಲ್ಪ ಕಷ್ಟ. ಪಾರಗಾಮಿ ಅಂದ್ರೆ ಇನ್ನೊಂದು ದಡವನ್ನು ಮುಟ್ಟುವವನು, ಯಾವ ಕಾರ್ಯವನ್ನು ಪ್ರಾರಂಭಿಸಿರ್ತಾನೆ ಅದನ್ನ ಮುಗಿಸುವವನು ಅಂತ ಇಷ್ಟೇ ಅರ್ಥ ಆಗ್ತದೆ. ಅಷ್ಟು ಹೊರತು ಸಂಪತ್ತನ್ನು ಎಳೆದು ತರೋದು ಅಂತ ಹೀಗೆ ಅರ್ಥ ಆಗೋದಿಲ್ಲ. ನೀಲಕಂಠರು ಇದನ್ನ ಕುಂಭಾನ್ ಅನ್ನುವಲ್ಲಿ, ಕುಂಭ್ ಅಂದ್ರೆ ಭೂಮಿ, ಭೂಮಿಯನ್ನ ಬ್ರಾಹ್ಮಣರಿಗೆ ದಾನ ಮಾಡಿ, ಬ್ರಾಹ್ಮಣಾಯ ಪ್ರಕ್ಷಿಪ್ಯ ದತ್ವ ಪಾರಗಾಮಿನಂ ಪರಲೋಕ ಹಿತಂ ಕರ್ಮ ಆರಭೇತ್. ಯಾವುದೇ ಪಾರಲೌಕಿಕವಾದಂತಹ ಕರ್ಮವನ್ನು ಮಾಡಬೇಕು ಅಂತ ತೊಡಗಿದ್ದಾಗ ಈ ಪೃಥ್ವಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು, ಅಥವಾ ಜಲದಿಂದ ಕೂಡಿದಂತಹ ಕುಂಭವನ್ನು ದಾನ ಮಾಡಬೇಕು ಅಂತ ಈಗ ಅರ್ಥ ಆಗ್ತದೆ. ಭಾರತ ದರ್ಶನ ಪ್ರಕಾಶನದವರು ಆ ಥರನೇ ಅದನ್ನು ಅನುವಾದ ಮಾಡಿದ್ದಾರೆ, ಜಲದಿಂದ ಕೂಡಿದ ಕುಂಭ ಅಂತ ಹೇಳಿ. ಕುಂಭ ಅಂದ್ರೆ ಭೂಮಿ ಅಂತ ಇಷ್ಟ ಅರ್ಥ ನೀಲಕಂಠರು ಹೇಳಿದ ಅರ್ಥ ಆಗಿದೆ. ಆದ್ರೆ ಭ ಅನ್ನೋ ಶಬ್ದಕ್ಕೆ ಅವ್ರು ಏನು ಅರ್ಥ ಅಂತ ಹೇಳಲಿಲ್ಲ. ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಪ್ರಕ್ಷಿಪ್ಯ ಯಶ್ಚ ಕುಂಭ್ಯಾಂ ವೈ ಪುರಗಾಮಿನ ಮಾಹರೇತ್ ಅಂತ ಹೀಗೆ ಒಂದೊಂದು ಬೇರೆನೇ ಒಂದು ಪಾಠ ಇದೆ. ಆದ್ರೆ ಹೀಗೇನು ಅನೇಕ ಅರ್ಥಗಳನ್ನು ನೋಡಿದ್ದೀವಿ. ಯಾವ ಅರ್ಥಗಳು ಕೂಡ ಅಷ್ಟು ಮನಸ್ಸಿಗೆ ಸಮಾಧಾನ ಆಗುವಂತೆ ಇಲ್ಲ. ಅಲ್ಲೇನೋ ಪ್ರಕ್ಷೇಪ ವಿಕ್ಷೇಪಗಳಿವೆ, ಅದರಿಂದ ಸರಿಯಾದ ಅರ್ಥ ಅದಕ್ಕೆ ಹೊರಟಿಲ್ಲ. ಆ ಬ್ರಾಹ್ಮಣರು ಕ್ಷತ್ರಿಯರನ್ನು ಹೇಗೆ ಸೋಲಿಸಿದ್ರು ಅನ್ನೋ ಅಭಿಪ್ರಾಯ ಅಲ್ಲಿದೆ ಪೂರ್ವಾರ್ಧದಲ್ಲಿ. ಆದ್ರಿಂದ ಉತ್ತರಾರ್ಧ ಪೂರ್ವಾರ್ಧಕ್ಕೆ ಹೊಂದಿಕೊಳ್ಳೋದಿಲ್ಲ. ಪಾಠ ಈಗ ಬಹಳ ಅಸ್ತವ್ಯಸ್ತವಾಗಿರೋದ್ರಿಂದ ಅದನ್ನ ನಿರ್ಲಕ್ಷಿಸುವುದು ಒಳ್ಳೆಯದು. ಈ ಸದ್ಯ ಇರುವಂತಹ ಯಾವ ಅರ್ಥಗಳು ಕೂಡ ಅಷ್ಟು ಶುದ್ಧವಾದಂತಹ ಅರ್ಥವಾಗಿ ಅಥವಾ ಪಾಠವಾಗಿ ನನಗೆ ಕಾಣಿಸ್ತಾ ಇಲ್ಲ. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕೂಡ ನಾವು ಏನನ್ನು ಕೇಳ್ತೇವೆ, ಏನನ್ನು ಹೇಳ್ತೇವೆ, ಯಾವುದನ್ನು ಪಠಿಸ್ತೇವೆ, ಅದೆಲ್ಲ ಈ ಬ್ರಾಹ್ಮಣರಲ್ಲಿ ನಿಗೂಢವಾಗಿದೆ. ಅದೆಲ್ಲವೂ ಕೂಡ ಅವರಿಗೆ ಗೊತ್ತಿದೆ ಅಂತ ಅರ್ಥ. ಹಿಂದೆ ನಡೆದಂತಹ ಒಂದು ಇತಿಹಾಸವನ್ನ ನಾವು ಕೇಳೋಣ. ಈಗ ವಾಸುದೇವ ಮತ್ತು ಪೃಥ್ವಿ ಇವರ ನಡುವೆ ನಡೆದಂತಹ ಒಂದು ಸಂವಾದ ಅದು. ಕೃಷ್ಣ ಭೂದೇವಿಯನ್ನು ಕೇಳಿದಂತೆ, ಎಲ್ಲಾ ಪ್ರಾಣಿಗಳಿಗೂ ಮಾತೃ ಸ್ವರೂಪಳಾದವಳು ನೀನು, ಗೃಹಸ್ಥನಾದವನು ಯಾವ ಕರ್ಮ ಮಾಡಿ ತನ್ನ ಪಾಪಗಳನ್ನು ಕಳ್ಕೋಬೇಕು ಅದ್ರ ಬಗ್ಗೆ ಒಂದಿಷ್ಟು ಹೇಳು. ಅದಕ್ಕೆ ಅವಳು ಹೇಳಿದ್ಲು, ಬ್ರಾಹ್ಮಣನೇವ ಸೇವೇತ, ಬ್ರಾಹ್ಮಣನ ಸೇವಾ ಮಾಡಿದ್ರೆ ಪಾಪ ಪರಿಹಾರ ಆದಿತ್ತು. ಐಶ್ವರ್ಯ, ಕೀರ್ತಿ, ಬುದ್ಧಿವಂತಿಕೆ ಇದೆಲ್ಲವೂ ಸಿಗ್ಲಿಕ್ಕೆ ಸಾಧ್ಯ. ಇದನ್ನು ಹಿಂದೆ ನಾರದರು ನನಗೆ ಹೇಳಿದ್ದು ನನಗೆ ನೆನಪಿದೆ, ಅದನ್ನ ಈಗ ನಿನಗೆ ಹೇಳಿದ್ದೇನೆ. ಎಲ್ಲರಿಗೂ ಕೂಡ ಚಿಕ್ಕವರು ದೊಡ್ಡವರನ್ನು ಅಂತ ವ್ಯತ್ಯಾಸ ಇಲ್ಲದೆ ಸಾಮ್ರಾಜ್ಯದಲ್ಲಿ, ರಾಷ್ಟ್ರದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಬ್ರಾಹ್ಮಣರಾದವರು ಹಿರಿಯರಾಗಿದ್ದಾರೆ. ಬ್ರಾಹ್ಮಣರ ವಿಷಯದಲ್ಲಿ ಏನಾದರೂ ದುಷ್ಕೃತ್ಯವನ್ನು ಮಾಡಿದರೆ ಅದು ಆ ದುಷ್ಕೃತ್ಯ ಆ ಬ್ರಾಹ್ಮಣರಿಗೇನು ನಾಟೋದಿಲ್ಲ, ಆದರೆ ಮಾಡಿದವನ ನಾಶಕ್ಕೆ ಕಾರಣ ಆಗ್ತದೆ. ಪರಾಭಾವಾಯ ಕಲ್ಪತೆ. ಹೇಗೆ ಅಂದ್ರೆ, ದೊಡ್ಡ ಒಂದು ಸಮುದ್ರದಲ್ಲಿ ಒಂದು ಮಣ್ಣಿನ ಹೆಂಟೆಯನ್ನು ಹಾಕಿದ್ರೆ ಅದು ಕರಗಿ ಹೋಗ್ತದೆ. ಅದರಂತೆ ಬ್ರಾಹ್ಮಣನಿಗೆ ಅದರಿಂದ ಏನು ಹಾನಿ ಆಗೋದಿಲ್ಲ, ಆದರೆ ಮಾಡಿದವನು ನಾಶಕ್ಕೆ ಗುರಿಯಾಗ್ತಾನೆ. ಈ ಬ್ರಾಹ್ಮಣರಿಗೆ ಅಪರಾಧ ಮಾಡಿದ್ದಕ್ಕಾಗಿ, ಅಪಚಾರ ಮಾಡಿದ್ದಕ್ಕಾಗಿ ಹಿಂದೆ ಅನೇಕ ಜನ ಅನೇಕ ಶಾಪಗಳನ್ನ, ಅದರ ಪರಿಣಾಮಗಳನ್ನು ಎದುರಿಸಿದರು. ಚಂದ್ರನಲ್ಲಿ ಕಳಂಕ ಆಯಿತು,
ಪಶ್ಯ ಚಂದ್ರೇ ಕೃತಂ ಯಕ್ ಲಕ್ಷ್ಮ. ಸಮುದ್ರದ ನೀರು ಬ್ರಾಹ್ಮಣರ ಕೋಪದಿಂದಲೇ ಉಪ್ಪಾಯಿತು. ತೇಷಾಮೇವ ಪ್ರಭಾವೇಣ. ಇಂದ್ರನ ಶರೀರದಲ್ಲಿ 1000 ಕಣ್ಗಳಾಗಿ ಬಿಟ್ಟವು. ಇದೆಲ್ಲ ಆ ಬ್ರಾಹ್ಮಣರ ಶಾಪದಿಂದ, ಅವರ ಪ್ರಭಾವದಿಂದ ಆಗಿದ್ದು. ಚಂದ್ರನಲ್ಲಿ ಕಳಂಕ ಹೇಗೆ ಬಂತು? ಲಕ್ಷ್ಮ ಅಂತ ಹೀಗೆ ಪಾಠ ಇದೆಯಲ್ಲ, ಅದಕ್ಕೆ ನಮಗ್ ಗೊತ್ತಿರುವಂತೆ ಚಂದ್ರ ಮಾಡಿರುವಂಥ ಕೃತ್ಯಗಳನ್ನು ನೆನಪು ಮಾಡ್ಕೊಳ್ಬೇಕು. ಮೊದಲನೇದಾಗಿ ದೇವಗುರುವಾದಂತಹ ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಯನ್ನು ಅವನು ಬಯಸಿ ಅವಳಲ್ಲಿ ಬುಧ ಅನ್ನುವಂಥ ಒಬ್ಬ ಮಗನನ್ನು ಪಡ್ಕೊಂಡಿದ್ದ. ಅದು ಚಂದ್ರನಿಗೊಂದು ಕಳಂಕಕ್ಕೆ ಕಾರಣ ಆಗಿತ್ತು. ಅದನ್ನು ನಾವು ತಿಳ್ಕೊಳ್ಬಹುದು. ಮತ್ತೊಂದು, ದಕ್ಷ ಪ್ರಜಾಪತಿಯ ಮಕ್ಕಳಾದಂತಹ 27 ಜನ ನಕ್ಷತ್ರಾಭಿಮಾನಿ ದೇವತೆಯರನ್ನು ಅವನು ಮದುವೆ ಮಾಡಿಕೊಂಡಿದ್ದ. ಅಲ್ಲಿ ಮೊದಲನೆಯವಳಾದಂತಹ ರೋಹಿಣಿ ಬಗ್ಗೆ ಹೆಚ್ಚು ಅವನಿಗೆ ಒಲವಿತ್ತು. ಆಗ ದಕ್ಷ ಅವನಿಗೆ, ನಿನಗೆ ವೃದ್ಧಿ ಕ್ಷಯ, ಇದು ನಿನಗೆ ಕ್ಷಯ ಆಗಿ ಹೋಗಲಿ, ನೀನು ಕ್ಷೀಣನಾಗಿ ಹೋಗುವಂತ ಶಾಪ ಕೊಟ್ಟಿದ್ದ. ಇವೆರಡು ಕಥೆಗಳನ್ನ ಅಲ್ಲಿ ತಿಳ್ಕೊಳ್ಬಹುದಾಗಿದೆ. ಬ್ರಾಹ್ಮಣರ ಶಾಪ ಪ್ರಭಾವ ಅಂತಂದ್ರೆ ಇದು ಬೃಹಸ್ಪತಿಯ ಪತ್ನಿಯಾದ ತಾರೆಯನ್ನ ಈತ ಸ್ಪರ್ಶಿಸಿದ್ದರಿಂದ ಅದರಿಂದ ಬಂದಂತಹ ಶಾಪ ಅಂತ ತಿಳ್ಕೊಳ್ಬಹುದು. ಗೌತಮ ಇಂದ್ರನಿಗೆ ಶಾಪ ಕೊಟ್ಟಿದ್ದ. ಗೌತಮ ಪತ್ನಿಯಾದಂತಹ ಅಹಲ್ಯೆಯನ್ನ ಇಂದ್ರ ಧರ್ಷಿಸಿದ್ದರಿಂದ ನಿನಗೆ ಮೈಯೆಲ್ಲ ಯೋನಿಯ ಚಿಹ್ನೆಗಳಾಗಲಿ ಅಂತ ಶಾಪ ಕೊಟ್ಟಿದ್ರು. ಮುಂದೆ ಅವರ ಅನುಗ್ರಹದಿಂದ ಅವೆಲ್ಲ ಕಣ್ಣಾಗಿ ಪರಿವರ್ತನ ಹೊಂದಿದವು ಅಂತ ನೋಡ್ತೀವಿ. ಮತ್ತೆ ಈ ಬ್ರಾಹ್ಮಣರ ಶಾಪದಿಂದಲೇ ಸಮುದ್ರದ ನೀರು ಉಪ್ಪಾಯಿತು. ಸಮುದ್ರೋ ಲವಣೋದಕ ಅಂತ ಬರ್ತದೆ. ಇದನ್ನು ನಾವು ಹಿಂದೆ ಶಾಂತಿ ಪರ್ವದಲ್ಲಿ ಬಂದಂತಹ ಒಂದು ಕಥೆಯ ಮೂಲಕ ನೆನಪು ಮಾಡ್ಕೊಳ್ಬೇಕು. ಅಗಸ್ತ್ಯರು ಆ ಸಮುದ್ರದ ನೀರನ್ನು ಕುಡಿದು ಅಲ್ಲಿ ಮೂತ್ರ ಮಾಡಿದ್ರು. ಆದ್ರಿಂದ ಆ ನೀರು ಉಪ್ಪಾಯಿತು ಅಂತೂ ಕೂಡ ಕೆಲವು ಆನಂದ ರಾಮಾಯಣ ಮೊದಲಾದ ಕಡೆ ಕಾಣಿಸ್ತದೆ. ಆದ್ರೆ ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಈ ಮಾತು ಬಂದಿದೆ. ಅದನ್ನೊಂದು ಬಾರಿ ನೋಡೋಣ. ಇಲ್ಲಿ ನಾನು ಹೇಳುವಂತಹ ಉಲ್ಲೇಖವನ್ನ ಈಗ ನಾವು ನೋಡ್ತಾ ಇರುವಂತಹ ಅನುಶಾಸನ ಪರ್ವದ ಈ ಶ್ಲೋಕ ಏನಿದೆ, ಈ ಶ್ಲೋಕದ ಕೆಳಗೆ ಅಡ್ಡಿ ಟಿಪ್ಪಣಿಯಲ್ಲಿ ಬರ್ಕೊಂಡ್ಬಿಡಿ. ಅಂದ್ರೆ ಮುಂದೆ ಯಾರಾದ್ರೂ ಓದೋರಿಗೆ ಅದರಿಂದ ಅನುಕೂಲ ಆಗ್ತದೆ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದಲ್ಲಿ 65ನೇ ಶ್ಲೋಕದಲ್ಲಿ ಆ ಕಥಾ ಬಂದಿದೆ. ವೈಷ್ಣವ ಪಾಠದಲ್ಲಿ ಮೋಕ್ಷ ಧರ್ಮ ಪರ್ವದ 174ನೇ ಅಧ್ಯಾಯ ಅಲ್ಲಿ 48ನೇ ಶ್ಲೋಕದ ರೂಪದಲ್ಲಿ ಈ ವಿಷಯ ಬಂದಿದೆ. ನಾರಾಯಣೋ ಲೋಕಹಿತಾರ್ಥಂ ವಡವಾಮುಖೋ ನಾಮ ಬ್ರಹ್ಮರ್ಷಿ ಪುರಾ ಅಭವತ್ ತಸ್ಯ ಮೇರೌ ತಪಸ್ತಪ್ಯತಃ ಸಮುದ್ರ ಆಹೂತಃ ನಾಗತಃ ತೇನ ಅಮರ್ಷಿತೇನ ಆತ್ಮಗಾತ್ರೋಷ್ಮಣ ಸಮುದ್ರ ಸ್ಥಿಮಿತ ಜಲ ಕೃತಃ ಸ್ವೇದ ಪ್ರಸ್ಯಂದನ ಸದೃಶಶ್ಚ ಅಸ್ಯ ಲವಣಭಾವಃ ಜನಿತಃ ಉಕ್ತಶ್ಚ ಅಪೇಯೋ ಭವಿಷ್ಯಸಿ ಏತಚ್ಚ ತೇ ತೋಯಂ ವಡವಾಮುಖ ಸಂಹಿತೇನ ಪೀಯಮಾನಂ ಮಧುರಂ ಭವಿಷ್ಯತೆ ತದೇತದದ್ಯಾಪಿ ವಡವಾಮುಖ ಸಂಹಿತೇನ ಅನುವರ್ತಿನ ತೋಯಂ ಸಾಮುದ್ರಂ ಪೀಯತೆ ಅಂತ ಆ ಭಾಗ, ಗದ್ಯ ಭಾಗ. ಅದು ನಾರಾಯಣನೇ ವಡವಾಮುಖ ಅನ್ನುವ ಹೆಸರಿನ, ಅಂದ್ರೆ ವಡವ ಅಂದ್ರೆ ಹೆಣ್ಣು ಕುದುರೆ. ಆ ಕುದುರೆಯ ಮುಖವುಳ್ಳಂತ ಒಬ್ಬ ಮಹರ್ಷಿಯಾಗಿದ್ದ, ಅಗ್ನಿಯಾಗಿದ್ದ. ಅವನು ಮೇರು ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಸಮುದ್ರವನ್ನೊಂದು ಬಾರಿ ಕರೆದ, ಸಮುದ್ರ ಬರಲಿಲ್ಲ. ಆಗ ಇವನು ಸಿಟ್ಟು ಮಾಡಿ ತನ್ನ ಶರೀರದ ಬಿಸಿಯಿಂದ ಆ ಸಮುದ್ರವನ್ನ ಸ್ತಬ್ಧ ಮಾಡಿದ. ಮತ್ತೆ ತನ್ನ ಶರೀರ ಅಂತ ಹೇಳಿದ್ರೆ, ತನ್ನ ಶರೀರ ಅಂತೇನಲ್ಲ, ಒಟ್ಟಾರೆ ಬೆವರಿನ ಒಂದು ಸದೃಶವಾದಂತಹ ಉಪ್ಪು ನೀರು ನಿನಗಾಗಲಿ ಅಂತ ಶಾಪ ಕೊಟ್ಟುಬಿಟ್ಟಿದ್ದ. ತನ್ನ ಶರೀರದ ಉಷ್ಣದಿಂದ ಆ ಸಮುದ್ರ ಮೇರೆ ಮೀರದಂತೆ ಸ್ತಂಭಿಸಿದ. ಬೆವರಿನ ಹರಿಗೆ ಸಮಾನವಾದಂತಹ ಉಪ್ಪು ನೀರು ನಿನಗಾಗಲಿ. ಸ್ವೇದ ಪ್ರಸ್ಯಂದನ ಸದೃಶಃ ಅಸ್ಯ ಲವಣ ಭಾವ ಜನಿತಃ. ಅಪೇಯನೂ ಆಗಿಬಿಡ್ಲಿ, ಯಾರು ನೀರು ಕುಡಿದೇ ಇರಲಿ ಅಂತ ಶಾಪ ಕೊಟ್ಟಿದ್ದ. ಮುಂದೆ ಈ ವಡವಾಮುಖ ಅನ್ನುವಂತಹ ಅಗ್ನಿ, ವಡವಾಗ್ನಿ
ಸ ವಾಡವಾಗ್ನಿ ಬೃಹರಿರು ವಿಚಿಂತ್ಯ ಅಂತ ಕರ್ಮಧಾರಯದಲ್ಲಿ, ಈ ಕರ್ಮ ನಿರ್ಣಯದಲ್ಲೂ ಕೂಡ ಆತನ ಸ್ತುತಿ ಇದೆ. ಆತ ಏನು ನೀರಿನಲ್ಲಿರ್ತಾನೆ, ಅವನು ಈ ನೀರನ್ನು ಕುಡಿದು ನಿನ್ನ ನೀರನ್ನು ಮಧುರವನ್ನಾಗಿ ಮಾಡ್ತಾನೆ ಅಂತ ಶಾಪಕ್ಕೊಂದು ಪರಿಹಾರವನ್ನ ತೋರಿಸಿಕೊಟ್ಟಿದ್ದ. ಹೀಗೆ ಸಮುದ್ರದ ನೀರು ಉಪ್ಪಾಗಿದ್ದು ಆ ವಡವಾಮುಖ ಅನ್ನುವ ಹೆಸರಿನ ಭಗವಂತನ ಒಂದು ಅವತಾರದ ಪ್ರಭಾವದಿಂದ ಅಂತ ತಿಳ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಏನನ್ನೇ ಬಯಸಿದ್ರು, ಉತ್ತಮ ಲೋಕ, ಕೀರ್ತಿ ಇತ್ಯಾದಿ ಎಲ್ಲವನ್ನೂ ಬಯಸುವುದಾದರೂ ಅದನ್ನ ಬ್ರಾಹ್ಮಣರ ಆಶೀರ್ವಾದದಿಂದ ಪಡ್ಕೊಳ್ಬೇಕು. ಕೃಷ್ಣ ಭೂದೇವಿ ಹೇಳಿದ್ದನ್ನು ಕೇಳಿದ, ಸಾಧು ಸಾಧು ಅಂತ ಅವಳಿಗೆ ಪ್ರಶಂಸಿಸಿ ಅಲ್ಲಿಂದ ಹೊರಟು ಹೋದ. ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ರು, ನೀನು ಕೂಡ ಅದರಂತೆ ನಡೆದುಕೊಂಡು ಎಲ್ಲ ರೀತಿಯಾದ ಅಭ್ಯುದಯವನ್ನು ಕೂಡ ಕಾಣು ಅಂತ ಹೇಳಿದರು ಭೀಷ್ಮರು. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠವೊಂದನ್ನು ಬಿಟ್ಟು ಉಳಿದ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಆ ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯದಲ್ಲೂ ಕೂಡ ಅಥವಾ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲೂ ಕೂಡ ಅದೇ ಬ್ರಾಹ್ಮಣರ ಪ್ರಶಂಸೆ ಮುಂದುವರೆದಿದೆ. ಭೀಷ್ಮರು ಹೇಳಿದರು, ಜನ್ಮನೈವ ಮಹಾಭಾಗ, ಹುಟ್ಟಿನಿಂದಲೇ ಮಹಾಭಾಗ್ಯಶಾಲಿಯಾಗಿರ್ತಾನೆ, ಎಲ್ಲರಿಗೂ ಪ್ರಶಂಸಾ ಪಾತ್ರ, ಮತ್ತೆ ಪ್ರಸೃತ ಅಗ್ರಭುಕ್, ಎಲ್ಲ ವ್ಯಕ್ತಿಗಳು ಕೂಡ ಅವನನ್ನು ಅತಿಥಿ ಅಂತ ಪರಿಗಣಿಸಬೇಕು. ಮೊದಲು ಆತನಿಗೆ ಭೋಜನ ಮಾಡಿಸಿ ಅವನನ್ನ ಕಳಿಸಬೇಕು. ಪ್ರಸನ್ನವಾದ ಮನಸ್ಸಿನಿಂದ ನಗುಮುಖದಿಂದ ಆಶೀರ್ವಾದ ಮಾಡಿ ಅನುಗ್ರಹಿಸ್ತಾರೆ ಅವರು. ನಾವು ಅವ್ರನ್ನ ತಿರಸ್ಕರಿಸಿದ್ರೆ ಅವರು ಕೂಡ ನಮ್ಮನ್ನ ಕಠಿಣವಾಗಿ ಶಪಿಸ್ತಾರೆ. ಬ್ರಹ್ಮ ಎಲ್ಲ ಬ್ರಾಹ್ಮಣ ಮೊದಲಾದ ವರ್ಣಗಳನ್ನು ಹಿಂದೊಂದು ಬಾರಿ ಸೃಷ್ಟಿ ಮಾಡಿದ. ಸೃಷ್ಟ್ವಾ ದ್ವಿಜಾತೀನ್ ಧಾತಾಹಿ, ಮುಂದೆ ಅವ್ರಿಗೆ ಹೇಳಿದಂತೆ, ಆ ಬ್ರಾಹ್ಮಣರನ್ನು ರಕ್ಷಿಸಿರಿ. ಗುಪ್ತೋ ಗೋಪಾಯತೆ ಬ್ರಹ್ಮ ಶ್ರೇಯೋವಸ್ತೇನ ಶೋಭನಂ, ಅದರಂತೆ ಜಗತ್ತು ಸುರಕ್ಷಿತವಾಗಿರಲಿ. ಅವರನ್ನ ರಕ್ಷಿಸಿದ್ರೆ ಎಲ್ಲ ಥರದ ಸಂಪತ್ತನ್ನು ನೀವು ಕೂಡ ಪಡ್ಕೊಳ್ತೀರಿ. ನಶೌದ್ರಂ ಕರ್ಮ ಕರ್ತವ್ಯಂ ಬ್ರಾಹ್ಮಣೇನ ವಿಪಸ್ಥಿತ. ಶೂದ್ರಂ ಕರ್ಮ ಕರ್ತವ್ಯಂ ಕೂಡ ಕೆಲವು ಕಡೆ ಪಾಠ ಇದೆ. ಶೌದ್ರಂ ಹಿ ಕುರುವತಃ ಕರ್ಮ ಧರ್ಮ ಸಮುಪರುದ್ಧತೆ. ಬ್ರಾಹ್ಮಣ ಯಾವತ್ತೂ ಕೂಡ ಶೂದ್ರೋಚಿತವಾದಂತಹ ಸೇವಾ ಕರ್ಮವನ್ನು ಮಾಡಬಾರದು. ಆದ್ರಿಂದ ಅವನು ಧರ್ಮಭ್ರಷ್ಟನಾಗ್ತಾನೆ. ಇದನ್ನೆಲ್ಲ ಹಿಂದೆ ಚಾತುರ್ವರ್ಣದ ವಿಷಯವನ್ನು ನೋಡಿದ್ದೇವೆ. ಶೂದ್ರ ಮಾಡುವಂತಹ ಕರ್ಮ ಹೀನ ಕರ್ಮ ಅಂತಲ್ಲ, ಅದು ಬ್ರಾಹ್ಮಣನಿಗೆ ವಿಹಿತ ಅಲ್ಲ ಅಂತಷ್ಟೇ. ಪಾಠ, ಪ್ರವಚನ, ಪೌರೋಹಿತ್ಯ, ಯಜ್ಞ ಇತ್ಯಾದಿಗಳ ಮೂಲಕ ಜೀವನ ನಡೆಸಬೇಕು. ಅದಿಲ್ಲದೆ ಹೋದ ಕ್ಷತ್ರಿಯ ವೃತ್ತಿಯನ್ನು, ಅದಿಲ್ಲದೆ ಹೋದರೆ ವೈಶ್ಯ ವೃತ್ತಿಯನ್ನು ಅದು ಅವಲಂಬಿಸಬೇಕೇ ಹೊರತು ಅವನು ಯಾವತ್ತೂ ಕೂಡ ಸೇವಾ ರೂಪವಾದಂಥ, ನೌಕರಿ ರೂಪವಾದಂಥ ಒಂದೇನು ವೃತ್ತಿ ಇದೆ ಅದನ್ನು ಯಾವತ್ತೂ ಬಯಸಬಾರದು ಅಂತ ಅದರ ಅರ್ಥ. ಅದರಿಂದ ಎಲ್ಲ ಥರದ ಸಂಪತ್ತು, ಶ್ರೀ, ಬುದ್ಧಿ, ತೇಜಸ್ಸು, ವಿಭೂತಿ, ಇದನ್ನ ಪಡ್ಕೊಳ್ತಾನೆ. ಸ್ವಾಧ್ಯಾಯ ಚೈವ, ನಿತ್ಯ ಸ್ವಾಧ್ಯಾಯವನ್ನು ಅವನು ಯಾವತ್ತೂ ಕೂಡ ತಪ್ಪಿಸುವಂತಿಲ್ಲ. ಸ್ವಾಧ್ಯಾಯನೇವ ಮಹಾತ್ಮ್ಯಂ ವಿಪುಲಂ ಪ್ರತಿಪತ್ಸ್ಯಥ. ನೀವು ಪ್ರತಿಪತ್ಸ್ಯಥ ಅಂತ ಕೆಲವು ಕಡೆ ಇದ್ರೆ, ಪ್ರತಿಪತ್ಸ್ಯತೆ ಅಂತ ಇನ್ನು ಕೆಲವು ಕಡೆ ಇದೆ. ಪ್ರತಿಪತ್ಸ್ಯತೆ ಅನ್ನುವ ಪಾಠವೇ ಒಳ್ಳೆಯದು. ಪ್ರತಿಪತ್ಸ್ಯಥ ಅಂತ ನೀವು ಇಟ್ಕೊಂಡ್ರೆ ಅಧ್ಯಯನ ಅಧ್ಯಾಪನಗಳಿಂದಲೇ ವಿಪುಲವಾದ ಮಹಾತ್ಮ್ಯವನ್ನು ಹೊಂದುತ್ತೀರಿ ಅಂತ ಅರ್ಥ ಆಗ್ತದೆ. ಆದರೆ ಹಿಂದಿನ ಶ್ಲೋಕದಲ್ಲಿ ಬ್ರಾಹ್ಮಣನ ಕರ್ತವ್ಯವನ್ನು ಹೇಳಿದ್ದಾರೆ. ಅವನು ಶೂದ್ರ ಕರ್ಮವನ್ನು, ಸೇವಾ ಕರ್ಮವನ್ನು ಯಾವತ್ತೂ ಕೂಡ ಮಾಡಬಾರದು. ತನ್ನ ಸ್ವಾಧ್ಯಾಯ ರೂಪವಾದ ಕರ್ತವ್ಯವನ್ನೇ ಅವನು ಮಾಡಬೇಕು. ಅದರಿಂದ ಅವನಿಗೆ ಮಹತ್ವ ಬರ್ತದೆ ಹೊರತು ಬೇರೆ ಯಾವ ಕರ್ತವ್ಯ ಭ್ರಂಶದಿಂದಲೂ ಅವನಿಗೆ ದುಃಖವೇ ಆಗ್ತದೆ, ಅವನ ತೇಜಸ್ಸು ಕಳೆದು ಹೋಗ್ತದೆ. ಆಹವನೀಯಾಗ್ನಿ, ದಕ್ಷಿಣಾಗ್ನಿ ಮತ್ತೆ ಗಾರ್ಹಪತ್ಯಾಗ್ನಿ ಅಂತ 3 ಅಗ್ನಿಗಳೇನಿರ್ತವೆ. ಅದರಲ್ಲಿ ಆಹವನೀಯಾಗ್ನಿಯಲ್ಲಿ
ಅವರು ದೇವತೆಗಳನ್ನ ಆಹ್ವಾನಿಸಿ ಅಲ್ಲಿ ಆಹುತಿ ಕೊಡ್ತಾರೆ. ಅಗ್ರಭೋಜ್ಯಾ ಪ್ರಸೂತೀನಾಂ. ಆದ್ರಿಂದ ಯಜ್ಞಾದಿಗಳು ಮುಗಿದ ಬಳಿಕ ಅವರಿಗೆ ಮೊದಲು ಭೋಜನ ಮಾಡಿಸ್ಬೇಕು. ಬ್ರಾಹ್ಮಣರಿಗೆ ಚತುರ್ಮುಖ ಬ್ರಹ್ಮ ಹೇಳಿದ ಮಾತಿದು. ದಮ ಸ್ವಾಧ್ಯಾಯ ನಿರತಾಹ ಸರ್ವಾನ್ ಕಾಮಾನ್ ಅವಾಪ್ಸ್ಯಥ. ನಿಮ್ಮ ಸ್ವಭಾವ ಹೇಗಿರಬೇಕು? ಶ್ರದ್ಧೆಯ ಪರಯಾಯುಕ್ತಾ, ಶ್ರೇಷ್ಠವಾದ ಶ್ರದ್ಧಾ, ಅನಭಿದ್ರೋಹ ಲಬ್ಧಯ, ಯಾರಿಗೂ ದ್ರೋಹ ಮಾಡದೇ ಇರಲಿ, ಹೀಗೆ ಬದುಕಿದೆ. ಬ್ರಾಹ್ಮಣನ ಮುಖ್ಯ ಕರ್ತವ್ಯ ಅವನು ವಿಶ್ವಕ್ಕೆ ಮಿತ್ರನಾಗಿರುವುದು. ಎಂದು ಯಾವ ವರ್ಣ, ಯಾವ ಆಶ್ರಮ, ಸಮಾಜದಲ್ಲಿರುವಂತಹ ಕಟ್ಟ ಕಡೆಯ ಜೀವಕ್ಕೂ ಕೂಡ ಯಾವತ್ತೂ ಅವನಿಂದ ದ್ರೋಹ ಆಗಬಾರದು. ಅದು ಅವನ ಮುಖ್ಯ ಕರ್ತವ್ಯ. ವೇದ ಅಧ್ಯಯನ ಅಧ್ಯಾಪನ ಏನು ಮಾಡ್ತಾನೆ ಅದರಿಂದಲೇ ಎಲ್ಲಾ ಕಾಮನೆಗಳನ್ನು ನೀವು ಪಡ್ಕೊಳ್ತೀರಿ. ನೀವು ಹೆಚ್ಚಿಂದೇನನ್ನು ಬಯಸಬೇಡಿ. ಜ್ಞಾನದಿಂದಲೇ, ತಪಸ್ಸಿನಿಂದಲೇ ಎಲ್ಲವನ್ನೂ ಪಡ್ಕೊಳ್ತೀರಿ. ತಪಸ್ಸಾ ಸಾಧ್ಯಂ ಜ್ಞಾನೇನ ನಿಯಮೇನ ಚ. ಇದನ್ನ ಎಲ್ಲ ಪ್ರಜೆಗಳಿಗೆ ಚತುರ್ಮುಖ ಬ್ರಹ್ಮ ಏನು ಹೇಳಿದ್ದ ಅದನ್ನೇ ನಾನು ನಿನಗೆ ಹೇಳಿದ್ದೇನೆ ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದರು. ಹೇಗಿರ್ತಾರ ಅವರು ಆ ಬ್ರಾಹ್ಮಣರು? ಸಿಂಹದಂತೆ ಪರಾಕ್ರಮಿಗಳು, ಹುಲಿಯಂತೆ, ವರಾಹದಂತೆ, ಜಿಂಕೆಯಂತೆ ಶಕ್ತಿ ಇದ್ದವರು ಕೆಲವರು. ಜಲಚರ ಪ್ರಾಣಿಗಳೇನಿವೆ ಅದರಂತೆ ಶಕ್ತಿ ಇದ್ದವರು ಇನ್ ಕೆಲವರಾಗಿರ್ತಾರೆ. ಇಂಥ ವಿಶಿಷ್ಟವಾದಂತಹ ಶಕ್ತಿ ಉಳ್ಳವರೆಲ್ಲ ಈ ಬ್ರಾಹ್ಮಣರಲ್ಲಿದ್ದಾರೆ. ಈ ವೈಷ್ಣವ ಪಾಠದಲ್ಲಿ ಗಜಸತ್ವಾಸ್ತಥಾಪರೆ, ಆನೆಯಂತೆ ಪರಾಕ್ರಮಿಗಳಿದ್ದವರು, ಕಾರ್ಪಾಸ ಮೃದವ ಕೇಚಿತ, ಹತ್ತಿಯಂತೆ ಮೃದುವಾದ ಸ್ವಭಾವ ಇದ್ದವರು, ಮಕರ ಸ್ಪೃಶಃ, ಅವರು ಮೊಸಳೆಯಂತೆ ಅತ್ಯಂತ ಕಠೋರವಾದಂತಹ ಸ್ವಭಾವ ಇದ್ದವರು ಅಂತ ಹಾಗೆ ಒಂದು ಪಾಠ ಕಾಣಿಸ್ತದೆ. ಸರ್ಪ ಸ್ಪರ್ಶ ಸಮಾಹ ಅಂತ ಇನ್ ಕೆಲವು ಕಡೆ. ಕಾರ್ಪಾಸ ಅಂದ್ರೆ ಹತ್ತಿಯಂತೆ ಮೃದುವಾದವರು ಅಂತ ಕೆಲವು ಕಡೆ ಇದ್ರೆ, ಸರ್ಪಕ್ಕೆ ಸಮಾನವಾದ ಸ್ಪರ್ಶವುಳ್ಳವರು, ಮೊಸಳೆಗೆ ಸಮಾನವಾದ ಸ್ಪರ್ಶ ಇದ್ದರು. ವಿಭಾಷ್ಯ ಘಾತಿನ ಕೇಚಿತ್, ಮಾತಿನ ಮೂಲಕ ಶಾಪ ಕೊಟ್ಟು ಎದುರಾಳಿಯನ್ನು ಧ್ವಂಸ ಮಾಡಬಲ್ಲರು. ಚಕ್ಷುರ್ಹಣ ಅಪರೆ, ತನ್ನ ಕಣ್ಣೋಟದಿಂದಲೇ ಸುಟ್ಟು ಬಿಡಬಲ್ಲಂಥವ್ರು ಇನ್ ಕೆಲವರು. ವಿಷ ಸರ್ಪದಂತೆ ಭಯಂಕರರಾದವರು, ಕೆಲವರು ಮೃದು ಸ್ವಭಾವದವರು. ಹಿಂದೆ ಇದನ್ನು ಹೇಳಿದೆ ನಾನು ನಿನಗೆ. ಅನೇಕ ಜನ ದ್ರಾವಿಡರು, ಲಾಟರು, ಪೌಂಡ್ರರು, ಶೌಂಡಿಕ, ದರದ, ದಾರ್ವದರು, ದಾರ್ವ, ಚೌರ, ಶಬರ, ಬರ್ಬರ, ಕಿರಾತ ಮೊದಲಾದವರೆಲ್ಲ ಮೊದಲು ಕ್ಷತ್ರಿಯರೇ ಆಗಿದ್ದವರು. ಈ ಬ್ರಾಹ್ಮಣರ ವಿರೋಧದಿಂದಾಗಿ, ಅವ್ರು ಹೇಳಿದಂತೆ ಕೇಳದ ಕಾರಣದಿಂದಾಗಿ ಅವರೆಲ್ಲ ಕ್ಷುದ್ರರಾಗಿ ಹೋದ್ರು, ನೀಚವರ್ಣರಾಗಿ ಹೋದ್ರು. ಕೆಲವರು ಸಮುದ್ರದಲ್ಲಿ ಅಡಗಿಕೊಳ್ಬೇಕಾಯ್ತು, ಕೆಲವರು ರಾಕ್ಷಸರು. ದೇವತೆಗಳು ಬ್ರಾಹ್ಮಣರ ಆಶೀರ್ವಾದದಿಂದ ಸ್ವರ್ಗಕ್ಕೆ ಹೋದ್ರು. ಬ್ರಾಹ್ಮಣರ ಆಶೀರ್ವಾದ ಅಂದ್ರೆ ನಮ್ಮಂಥ ಬ್ರಾಹ್ಮಣರ ಆಶೀರ್ವಾದ ಅಲ್ಲ. ಅಲ್ಲಿ ಬ್ರಾಹ್ಮಣರು ಅಂದ್ರೆ ನಾರದರು, ಬೃಹಸ್ಪತಿಗಳು ಮೊದಲಾದಂತಹ ದೊಡ್ಡ ದೊಡ್ಡ ಬ್ರಾಹ್ಮಣರಿದ್ದಾರೆ, ಅವರ ಆಶೀರ್ವಾದದಿಂದ ತಿಳ್ಕೋಬೇಕು. ಆಕಾಶವನ್ನು ಕೈಯಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಹಿಮವತ್ ಪರ್ವತವನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಗಂಗೆಯ ಪ್ರವಾಹವನ್ನು ಕಟ್ಟಿ ನಿಲ್ಲಿಸೋದು ಸಾಧ್ಯ ಇಲ್ಲ. ಹಾಗೆ ಪ್ರಪಂಚದಲ್ಲಿ ಬ್ರಾಹ್ಮಣರನ್ನು ಗೆಲ್ಲುವುದು ಕೂಡ ಸಾಧ್ಯ ಇಲ್ಲ. ಪ್ರಪಂಚವನ್ನ ನಡೆಸಲಿಕ್ಕೆ ಆಗೋದಿಲ್ಲ ಇವರ ವಿರೋಧ ಇದ್ರೆ. ದೇವಾನಾಮಪಿ ದೇವತಾ ಪ್ರತಿಗ್ರಹೇಣ ತೇಜೋ ಹಿ ಬ್ರಾಹ್ಮಣ ವಿಪ್ರಾಣಂ ಶಾಮ್ಯತೆ ಅನಘ ಪ್ರತಿಗ್ರಹಂ ಯೇ ನೇಚ್ಛೇಯು ತೇಭ್ಯೋ ರಕ್ಷ್ಯಂ ತ್ವಯಾ ನೃಪ. ಪ್ರತಿಗ್ರಹ ಮಾಡಿದರೆ ಬ್ರಾಹ್ಮಣರಿಗಿರುವಂತಹ ಶಕ್ತಿ ಕಡಿಮೆ ಆಗಿಬಿಡ್ತದೆ. ಇನ್ನೊಬ್ಬರಿಂದ ದಾನ ತಗೊಂಡ್ರೆ ಅವರ ಶಕ್ತಿ, ಅವರ ಸಾಮರ್ಥ್ಯ, ತೇಜಸ್ಸು, ವರ್ಚಸ್ಸು ಎಲ್ಲ ಕಡಿಮೆ ಆಗಿಬಿಡ್ತದೆ. ಆದ್ರಿಂದ ಪ್ರತಿಗ್ರಹಕ್ಕೆ ಯಾರು ಒಲ್ಲರೋ, ದಾನ ಸ್ವೀಕಾರ ಮಾಡಲಿಕ್ಕೆ ಬಹಳ ಹಿಂಜರಿತಾರೋ ಅಂಥವರು ಮಹಾ ಸಾಮರ್ಥ್ಯಶಾಲಿಗಳಾಗಿರ್ತಾರೆ. ಅಂಥವರನ್ನು ಯಾವತ್ತೂ ಕೂಡ ಕೆಣಕಬೇಡ, ನೀನು ನಿನ್ನನ್ನು ಅವರಿಂದ ರಕ್ಷಿಸಿಕೋ. ಯಾಕೆಂದ್ರೆ ಯಾರು ದಾನ ಇತ್ಯಾದಿಗಳನ್ನು ಮಾಡಿ ತಮ್ಮ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ, ಅಂಥವ್ರಿಗೆ ಸಿಟ್ಟು ಬಂದ್ರು ಆ ಸಿಟ್ಟು ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಹೇಳಿ ಅಂತ ಸಿಟ್ಟಿನಿಂದ ಆಗೋದಿಲ್ಲ ಏನು.
ಆದರೆ ಪ್ರತಿಗ್ರಹವನ್ನು ಮಾಡದೆ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನ, ವರ್ಚಸ್ಸನ್ನ, ತೇಜಸ್ಸನ್ನ ಯಾರು ಕಾಯ್ಕೊಂಡಿದ್ದಾರೆ ಅಂಥವ್ರಿಗೆ ಏನಾದ್ರು ಸಿಟ್ಟು ಬಂದ್ರೆ ಅದು ಎದುರಿಗಿರುವ ವ್ಯಕ್ತಿಯ ಬಗ್ಗೆ ಬಹಳ ಘಾತಕವಾದೀತು. ಯಾರಿಂದಲೂ ಪ್ರತಿಗ್ರಹ ಇತ್ಯಾದಿಗಳನ್ನು ಮಾಡಬಾರದು. ರಾಜನಿಂದ ಪ್ರತಿಗ್ರಹ ಇತ್ಯಾದಿ ಯಾವುದನ್ನು ಕೂಡ ಮಾಡಬಾರದು. ಭಾಗವತದ 11ನೇ ಸ್ಕಂದದಲ್ಲಿ 17ನೇ ಅಧ್ಯಾಯದ ಒಂದು 4-6 ಶ್ಲೋಕಗಳಿಂದ ಹೇಳ್ತಾರೆ. ಪ್ರತಿಗ್ರಹಂ ಮನ್ಯಮಾನಸ್ ತಪಸ್ತೇಜೋ ಯಶೋನುದಂ ಅನ್ಯಾಭ್ಯಾಂ ಚೈವ ಜೀವೇತ ಶಿಲೈರ್ವ ದೋಷದೃಕ್ತಯೋ. ದಾನ ಸ್ವೀಕಾರ ವ್ಯಕ್ತಿಯ ತಪಸ್ಸು, ತೇಜಸ್ಸು, ಯಶಸ್ಸು ಇದನ್ನೆಲ್ಲ ಕುಂದಿಸ್ತದೆ. ಆದ್ರಿಂದ ಅದು ಬೇಡ, ದಾನ ಸ್ವೀಕಾರ ಬೇಡ ಅಂತಿದ್ರೆ ಪಾಠ, ಪ್ರವಚನ, ಪೌರೋಹಿತ್ಯ ಇದ್ರ ಮೂಲಕ ಬಂದದ್ದನ್ನ ಸ್ವೀಕಾರ ಮಾಡಿರಿ. ಪುಕ್ಕಟ್ಟೆ ದಾನ ಸ್ವೀಕಾರ ಮಾಡುವುದಕ್ಕಿಂತ ಪಾಠ, ಪ್ರವಚನ, ಪೌರೋಹಿತ್ಯ ಇತ್ಯಾದಿಗಳನ್ನು ಮಾಡಿ ಬಂದ ಆದಾಯದಿಂದ ಬದುಕುವುದು ಕೆಲವು ಮಟ್ಟಿಗೆ ಸಹ್ಯ. ಅದೂ ಬೇಡ ಅಂತ ಅನಿಸಿದ್ರೆ ಅನ್ಯಾ ಶಿಲೈರ್ವ ದೋಷದೃಕ್ತಯೋ, ಪಾಠ ಪ್ರವಚನ ಮಾಡಿ ಪೌರೋಹಿತ್ಯ ಮಾಡಿ ಬರುವ ಆದಾಯನೂ ನನಗೆ ಬೇಡ ಅಂತಿದ್ರೆ ಹಾಗಾದ್ರೆ ಶಿಲವೃತ್ತಿಯಿಂದ ಅಥವಾ ಉಂಚ ವೃತ್ತಿಯಿಂದ ಬದುಕಬೇಕು. ಅದ್ರ ಬಗ್ಗೆ ಹಿಂದೆ ಅನೇಕ ಕಡೆ ನಾವು ನೋಡಿದ್ದೇವೆ. ಅದನ್ನ ಈಗ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 21ನೇ ಅಧ್ಯಾಯದಲ್ಲಿ ಯಥಾಲಬ್ಧೇನ ವರ್ತೇತ ಭಿಕ್ಷಯಾವಾ ದ್ವಿಜೋತ್ತಮ ಶಿಷ್ಯ ಯಾಜ್ಯೋಪಲಬ್ಧೈರ್ವ ಅಂತ ಆ ಬ್ರಾಹ್ಮಣ ಬದುಕಬೇಕಾದಂಥ ರೀತಿಯನ್ನು ಹೇಳಿದೆ. ವಿಶೇಷ ಪ್ರಯತ್ನವಿಲ್ಲದೆ ದುಡಿಮೆಯಿಲ್ಲದೆ ಬರುವಂಥ ಈ ಶಿಲ, ಉಂಚ ಮತ್ತೆ ಅಮೃತ ಅಂದ್ರೆ ಅಯಾಚಿತ, ಯಾರನ್ನು ಬೇಡದೆ ತಾನಾಗೆ ಬರುವಂಥದ್ದು, ಅದನ್ನ ಬ್ರಾಹ್ಮಣನಾದವನು ಸ್ವೀಕಾರ ಮಾಡಬೇಕು. ಅಥವಾ ಪಾಠ ಪ್ರವಚನ ಶಿಷ್ಯ ಯಾಜ್ಯೋಪಲಬ್ಧ ಇರುವ, ಶಿಷ್ಯರಿಂದ ಪಾಠ ಪ್ರವಚನದ ಮೂಲಕ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಬಹುದು. ಅಥವಾ ಯಾಜ್ಯ ಅಂದ್ರೆ ಪೌರೋಹಿತ್ಯ, ಅದು ಬಂದಿದ್ದನ್ನು ಸ್ವೀಕಾರ ಮಾಡಬೇಕು ಅಂತ. ಹೀಗೆ ಆ ಪ್ರತಿಗ್ರಹದ ಬಗ್ಗೆ ಬಹಳ ದೊಡ್ಡ ಎಚ್ಚರವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರತಿಗ್ರಹ ಮಾಡಿದರೆ ತಮ್ಮ ತೇಜಸ್ಸು ಭ್ರಷ್ಟ ಆದೀತು ಅಂತ ಯಾರು ಬ್ರಾಹ್ಮಣರು ಬಯಸ್ತಾರೋ ಅಂಥವರು ಹೆಚ್ಚು ಸಾಮರ್ಥ್ಯಶಾಲಿಗಳಾಗಿರ್ತಾರೆ. ಅವರಿಂದ ಬಹಳ ಎಚ್ಚರದಿಂದ ಇರಬೇಕು ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದರು. ಇಲ್ಲಿಗೆ ಆ ಎಲ್ಲಾ ಪಾಠಗಳಲ್ಲೂ ಕೂಡ ಒಂದು ಅಧ್ಯಾಯ ಸಮಾಪ್ತವಾಗಿದೆ. ಇಂದ್ರ ಮತ್ತು ಶಂಬರರ ಸಂವಾದದಲ್ಲಿ ಬ್ರಾಹ್ಮಣರ ಮಹತ್ವದ ಕುರಿತಾಗಿ ಮತ್ತಷ್ಟು ವರ್ಣನ ಮುಂದಿನ ಅಧ್ಯಾಯದಲ್ಲಿ ಬಂದಿದೆ. ಅದನ್ನು ಕೂಡ ನಾವೀಗ ನೋಡೋಣ. ಭೀಷ್ಮರು ಹೇಳಿದರು, ಇಂದ್ರ ಒಂದು ಬಾರಿ ತಾನೆಲ್ಲೋ ಸಂಚಾರ ಮಾಡ್ತಿದ್ದ. ಅಜ್ಞಾತ ರೂಪೇಣ ಜಟೀಭೂತ್ವ ಸುಧಾರುಣ ವಿಪ್ರರೂಪಂ ಸಮಾಸಾಧ್ಯ ಅಂತ ಹೇಳ್ತಾರೆ. ತನ್ನ ರೂಪವನ್ನು ಮರೆಸಿಕೊಂಡು, ವಿಪ್ರರೂಪ ಅಂತ ಕೆಲವು ಕಡೆ ಇದೆ, ಇನ್ನು ಕೆಲವು ಕಡೆ ವಿರೂಪಂ ಸಮಾಸ್ಥಾಯ ಅಂತಿದೆ. ಅಂತೂ ಬ್ರಾಹ್ಮಣ ರೂಪದಿಂದ ಮತ್ತೊಂದು ಯಾವುದೋ ಅಜ್ಞಾತ ರೂಪದಿಂದ ಅವನು ಸಂಚಾರ ಮಾಡ್ತಾ ಇದ್ದ. ಶಂಬರಾಸುರನ ಬಳಿಗೆ ಹೋದ. ಶಂಬರಾಸುರ ಅಂದ್ರೆ ದೊಡ್ಡ ದೈತ್ಯ. ನೀನು ನಿನ್ನ ಜಾತಿಯವರಲ್ಲಿ ಅಂದ್ರೆ ಅಸುರರಲ್ಲಿ ಶ್ರೇಷ್ಠನಾಗಿದ್ದೆ, ಈ ನಿನ್ನ ಶ್ರೇಷ್ಠತೆಗೆ ಏನು ಕಾರಣ? ಅವನು ಹೇಳಿದ, ಬ್ರಾಹ್ಮಣರನ್ನು ಗೌರವಿಸಿದ್ದೇ ದೊಡ್ಡ ಕಾರಣ. ಯಾವತ್ತೂ ಬ್ರಾಹ್ಮಣರ ವಿಷಯದಲ್ಲಿ ನಾನು ದೋಷ ಎಣಿಸೋದಿಲ್ಲ. ಅದನ್ನೇ ನಿನಗೂ ಹೇಳ್ತೇನೆ. ಶಾಸ್ತ್ರವನ್ನ ಯಾರು ನನಗೆ ಉಪದೇಶಿಸ್ತಾರೆ ಅವರು ಸುಖವಾಗಿರುವಂತೆ ನಾನು ನೋಡ್ಕೊಳ್ತೇನೆ. ಅವರನ್ನ ಅವಮಾನಿಸುವುದಿಲ್ಲ, ಅಪರಾಧ ಮಾಡೋದಿಲ್ಲ. ಅವ್ರ ಬಗ್ಗೆ ಪಾದವು ಗೃಹಾಮಿ ಧೀಮತಾಂ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ. ಅವರು ಕೂಡ ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಎಲ್ಲ ರೀತಿಯಿಂದಲೂ ನನ್ನನ್ನ ನೋಡ್ಕೊಳ್ತಾರೆ. ಅವರು ನಾನು ಅವ್ರ ಬಗ್ಗೆ ಇಟ್ಟ ವಿಶ್ವಾಸಕ್ಕೆ ಪ್ರತಿಯಾಗಿ ಅವರು ಕೂಡ ನನ್ನನ್ನ ಹಾಗೆ ಪ್ರೀತಿಯಿಂದ ನೋಡ್ಕೋತಾರೆ, ಕುಶಲ ಪ್ರಶ್ನೆ ಮಾಡ್ತಾರೆ. ಸಂಪೃಚ್ಛಂತೇಜ ಮಾಂಸದ, ಯಾವಾಗಲೂ ಹೇಗಿದ್ದೆ, ನಿನ್ನ ಕಾರ್ಯಗಳು ಹೇಗೆ ನಡೆದಿವೆ ಅಂತ ನನ್ನನ್ನ ಕೇಳ್ತಾರೆ. ಅವರು ಬ್ರಾಹ್ಮಣರು ಯಾವ್ದಾದ್ರು ಕಾರಣಕ್ಕಾಗಿ ಎಚ್ಚರ ತಪ್ಪಿದ್ರು ಅಂದ್ರೆ ಕೋಪ, ದುಃಖ ಇತ್ಯಾದಿ ಕಾರಣದಿಂದ ಅವರು ಪ್ರಮತ್ತರಾಗಿದ್ರು
ನಾನು ಮಾತ್ರ ಎಚ್ಚರಿಕೆಯಿಂದ ಅವ್ರ ಜೊತೆ ವ್ಯವಹರಿಸ್ತೇನೆ. ಅವರು ನನ್ನನ್ನು ಶಾಸ್ತ್ರದ ಮಾರ್ಗದಲ್ಲಿ ಮುನ್ನಡೆಸ್ತಾರೆ. ಜೇನು ಹುಡುಗಳು ನಾನಾ ಕಡೆಯಿಂದ ಜೇನು ಸಂಗ್ರಹಿಸುವಂತೆ ಈ ಬ್ರಾಹ್ಮಣರು ನಾನಾ ಥರದ ಶಾಸ್ತ್ರದ ಮಾತುಗಳನ್ನೆಲ್ಲ ನನಗೆ ಹೇಳ್ತಾರೆ. ತುಂಬಾ ಸುಂದರವಾದಂತಹ ಒಂದು ಉದಾಹರಣೆ. ಆ ಜೇನುತುಪ್ಪವನ್ನು ಸಂಗ್ರಹಿಸ್ತದಲ್ಲ, ಅದು ಯಾರಿಗಾಗಿ? ಮತ್ತೊಬ್ಬರಿಗಾಗಿಯೇ. ತಾನೆಂದು ಅದನ್ನು ತಿನ್ನೋದಿಲ್ಲ, ನಮಗಿದು ಗೊತ್ತಿದೆ. ಹಾಗೆ ಇವರು ಕೂಡ, ಈ ಬ್ರಾಹ್ಮಣರು ಕೂಡ ಅನೇಕ ಶಾಸ್ತ್ರಗಳನ್ನು ಓದಿ ಅಲ್ಲಿರುವಂತಹ ಒಂದು ಸಂಗ್ರಹಿತವಾದಂತಹ ಅರ್ಥವನ್ನ ಸಮಾಜಕ್ಕೆ ಬೋಧಿಸ್ತಾರೆ. ಬೇರೆ ಚಿಂತೆ ಮಾಡಿದ್ರೆ ಅವರಿಗೆ ಅನುಕೂಲ ಆಗುವಂತೆ ನಡ್ಕೊಳ್ತೇನೆ ನಾನು. ಹೀಗೆ ಚಂದ್ರ ಎಲ್ಲ ನಕ್ಷತ್ರಗಳಲ್ಲಿ ಹಿರಿಯನಾಗಿರುವಂತೆ ನಾನು ನನ್ನ ರಾಕ್ಷಸ ಸಾಮ್ರಾಜ್ಯ ಏನಿದೆ ಅದಕ್ಕೆ ಹಿರಿಯನಾಗಿದ್ದೇನೆ. ಇದೊಂದು ಅಮೃತಕ್ಕೆ ಸಮಾನವಾದದ್ದು. ಇದು ಅವರ ಮುಖದಿಂದ ಶಾಸ್ತ್ರವನ್ನು ಕೇಳೋದು. ಏತತ್ ಪೃಥಿವ್ಯಾಂ ಅಮೃತಂ ಏತತ್ ಚಕ್ಷುರನುತ್ತಮಂ. ಶಾಸ್ತ್ರವನ್ನೆಲ್ಲ ಅವರು ತಾವು ಪಠನ ಮಾಡಿ ಸಮಾಜಕ್ಕೆ ಬೋಧನೆ ಮಾಡ್ತಾ ಇರ್ತಾರೆ. ಅದನ್ನು ಕೇಳುವುದು, ಅದರಂತೆ ನಡ್ಕೊಳ್ಳುವುದು ಇದು ಅಮೃತಕ್ಕೆ ಸಮಾನವಾದದ್ದು. ಅವರು ತೋರಿಸುವಂತಹ ಶಾಸ್ತ್ರ ಮಾರ್ಗ ಅದೊಂದು ಕಣ್ಣಿದ್ದಂತೆ. ಇದು ತುಂಬಾ ಅದ್ಭುತವಾದಂತಹ ಒಂದು ಸುಭಾಷಿತ ಇದು. ನನ್ನ ತಂದೆ ಶಂಬರಾಸುರ ಹೇಳಿದ, ದೇವಾಸುರ ಯುದ್ಧವನ್ನು ನೋಡಿದ. ಅಲ್ಲೂ ಬ್ರಾಹ್ಮಣರ ಮಹತ್ವ, ಬೃಹಸ್ಪತಿಯ ಶಕ್ತಿ ಇತ್ಯಾದಿಗಳನ್ನು ನಾವು ನೋಡಿದ್ದಿರಬೇಕು. ಬ್ರಾಹ್ಮಣರಿಗೆ ಅಧಿಪತಿಯಾದ ಚಂದ್ರನನ್ನ ಈ ಬ್ರಾಹ್ಮಣರು ಇಂಥ ಶಕ್ತಿಯನ್ನು ಹೇಗೆ ಪಡೆದರು ಅಂತ ಒಂದು ಬಾರಿ ಕೇಳಿದಂತೆ. ಆಗ ಚಂದ್ರ ಹೇಳಿದ, ಎಲ್ಲರೂ ತಪಸ್ಸು ಮಾಡಿದ್ದಾರೆ, ವಾಗ್ಬಲ ಪಡ್ಕೊಂಡಿದ್ದಾರೆ. ರಾಜರು, ಕ್ಷತ್ರಿಯರು ಭುಜದಲ್ಲಿ ಪರಾಕ್ರಮ ಇದ್ದವರು. ವಾಗಸ್ತ್ರಾಶ್ಚ ದ್ವಿಜಾತಯ. ಮಾತೆ ಈ ಬ್ರಾಹ್ಮಣರಿಗೆ ಒಂದು ಅಸ್ತ್ರ. ಏನ್ ಮಾಡಬೇಕು? ಬ್ರಾಹ್ಮಣನ ಕರ್ತವ್ಯ ಏನು? ಪ್ರಣವಂಚ ಅಪಿ ಅಧೀತ ಬ್ರಾಹ್ಮೀ ದುರ್ವಸತಿ ವಸನ್. ಗುರುಗಳ ಮನೆಯಲ್ಲಿ ಅವನು ವಾಸ ಮಾಡಬೇಕು. ವಾಸ ಮಾಡಿಕೊಂಡಿದ್ದು ಅವ್ರು ಹೇಳಿದಂತೆ ನಡ್ಕೊಳ್ಬೇಕು. ಬಹ್ವೀಹಿ ದುರ್ವಸತಿ ಅಂತ ಇನ್ ಕೆಲ ಕಡೆ ಪಾಠ ಇದೆ. ಎಷ್ಟೇ ಕಷ್ಟ ಆಗಲಿ ಅಲ್ಲಿದ್ದು ಓದಬೇಕು. ಗುರುಗಳ ಮನೆಯಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಇಲ್ಲ, ಬೇಕಾದಷ್ಟು ಊಟ ಉಪಚಾರ ಇತ್ಯಾದಿ ಅನುಕೂಲ ಇಲ್ಲ ಅಂತ ಅದನ್ನ ಹೀಗಳೆಯಬಾರದು. ಅದನ್ನೆಲ್ಲ ಸಹಿಸಿಕೊಂಡಲ್ಲಿ ವಾಸ ಮಾಡಬೇಕು. ಅಪಿಚ ಜ್ಞಾನ ಸಂಪನ್ನ. ಹೀಗೆ ಮಾಡಿದರೆ ಅವನು ಎಲ್ಲ ಜ್ಞಾನವನ್ನು ಪಡ್ಕೋತಾನೆ. ಆದರೆ ಗುರುಕುಲ ವಿದ್ಯಾಪೀಠಕ್ಕೆ, ಅವರ ಗುರುಕುಲಕ್ಕೆ ಹೋಗದೆ ಪಿತೃಗೃಹ, ತಂದೆ ಮನೆಯಲ್ಲೇ ಇದ್ದು ಬೇಕಾದಷ್ಟು ಜ್ಞಾನವನ್ನು ಗಳಿಸಿದ್ರೂ ಕೂಡ ಗ್ರಾಮ್ಯ ಇತ್ತೇವ ತಂಬಿದು, ಅಂಥವನನ್ನ ಗ್ರಾಮ್ಯ ಅಂತ ತಿಳ್ಕೊತಾರೆ. ಇವನೇನೋ ಹಳ್ಳಿಯವನು, ಯಾವ ಜ್ಞಾನ ಇಲ್ಲದವನು, ಮೂರ್ಖ ಅಂತಲೇ ತಿಳ್ಕೊತಾರೆ. ಬೇಕಾದಷ್ಟು ಜ್ಞಾನ ಇವನಿಗೆ ಇರಬಹುದು, ಯಾಕಂದ್ರೆ ಗುರುಕುಲಕ್ಕೆ ಇವನು ಹೋಗಲಿಲ್ಲ. ತಂದೆ ಮನೆಯಲ್ಲೇ ಇದ್ದು ಎಲ್ಲವನ್ನು ಓದಿದ ಕಾರಣದಿಂದಾಗಿ ಅವನು ಗ್ರಾಮ್ಯ ಅಂತಾರೆ. ಆದ್ರಿಂದ ಮನೆ ಬಿಟ್ಟು ಹೊರಗೆ ಬರಬೇಕು ಮೊದಲು. ಇದನ್ನು ಶಾಸ್ತ್ರ ನಮಗೆ ತೋರಿಸಿದೆ. ಇದೊಂದು ಶ್ಲೋಕ ಹಿಂದೆ ಉದ್ಯೋಗ ಪರ್ವದಲ್ಲಿ ಕೂಡ ಬಂದಿತ್ತು. ಇಲ್ಲಿಯೂ ಕೂಡ ಅಂಥದೇ ಒಂದು ಶ್ಲೋಕ ಕಾಣಿಸ್ತದೆ. ಭೂಮಿರೇತು ನಿಗಿರತಿ ಸರ್ಪೋ ಬಿಲಶಯಾನಿವ ರಾಜಾನಂ ಚಾಪ್ಯಯೋದ್ಧಾರಂ ಬ್ರಾಹ್ಮಣಂ ಚ ಅಪ್ರವಾಸಿನಂ. ಈ ಇಬ್ಬರನ್ನ ಭೂಮಿ ನುಂಗಿ ಬಿಡ್ತದಂತೆ. ಸರ್ಪೋ ಬಿಲಶಯಾನಿವ, ಈ ಹಾವು, ಇಲಿ ಮೊದಲಾದ ಪ್ರಾಣಿಗಳನ್ನು ನುಂಗಿ ನೀರು ಕುಡಿಯುವಂತೆ ಈ ಭೂಮಿಯ ದೊಡ್ಡ ಒಂದು ದೀರ್ಘಕಾಲದ ಇತಿಹಾಸ ಏನಿದೆ, ಈ ಇತಿಹಾಸದಲ್ಲಿ ಈ ಇಬ್ಬರು ಜನ ಹೆಸರಿಡದಂತೆ ನಾಶ ಆಗಿ ಹೋಗ್ತಾರೆ. ಯಾರವರು? ಪರಾಕ್ರಮವನ್ನು ತೋರಿಸದ ಕ್ಷತ್ರಿಯ, ಪ್ರವಾಸ ಮಾಡದ ಬ್ರಾಹ್ಮಣ. ವಿದ್ಯೆಗಾಗಿ ಪ್ರವಾಸ ಮಾಡುವ ಬ್ರಾಹ್ಮಣ ಅಂತ ಅದರ ಅರ್ಥ ನಾವು ತಿಳ್ಕೊಳ್ಬೇಕು. ಅಭಿಮಾನ ಶ್ರಿಯಂಹಂತಿ ಪುರುಷಸ್ಯ ಅಲ್ಪಮೇಧಸಃ ಗರ್ಭೇಣ ದುಷ್ಯತೆ ನಾರಿ ಗೃಹವಾಸೇನ ಚ ದ್ವಿಜಃ. ಮನುಷ್ಯನಿಗೆ ದುರಭಿಮಾನ ಇದ್ರೆ ಅವನ ಸಂಪತ್ತೆಲ್ಲ ಹಾಳಾಗಿ ಹೋಗ್ತದೆ.
ಅಲ್ಪಮೇಧಸ್ಸು, ಬಹಳ ಏನು ಓದ್ದವನಲ್ಲ, ಅದು ದುರಭಿಮಾನ. ಅಂಥವನ ಐಶ್ವರ್ಯ ಎಲ್ಲ ಹಾಳಾಗಿ ಹೋಗ್ತದೆ. ಗರ್ಭೇಣ ದೂಷ್ಯತೆ ಕನ್ಯಾ. ಕನ್ಯಾತ್ವ ಅನ್ನೋದು ಗರ್ಭ ಧಾರಣೆಯಿಂದ ಹೋಗ್ತದೆ. ಅವಳು ಹಾಳಾಗ್ತಾಳೆ ಅಂತ ಅರ್ಥ ಅಲ್ಲ. ಮದುವೆ ಮಾಡ್ಕೊಂಡ ಮೇಲೆ ಅವಳು ಕನ್ಯಾತ್ವ ಇರೋದಿಲ್ಲ, ಕನ್ಯಾತ್ವ ಹೊರಟು ಹೋಗ್ತದೆ. ಮುಂದೆ ಅವಳು ವಿವಾಹಿತ ಸ್ತ್ರೀ ಅಂತ ಕರೆಸ್ಕೋತಾಳೆ. ಗೃಹವಾಸೇನ ಚ ದ್ವಿಜ. ಮನೆಯಲ್ಲೇ ಇದ್ದು ಯಾರು ಕಾಲಹರಣ ಮಾಡ್ತಾನೆ, ಶಾಸ್ತ್ರಾದಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಪ್ರವಾಸ ಮಾಡೋದಿಲ್ಲ, ಅವನು ಅಂಥ ಬ್ರಾಹ್ಮಣನು ಕೂಡ ಹಾಳಾಗಿ ಹೋಗ್ತಾನೆ ಅಂತ ಅಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಂದ್ರನ ಈ ಮಾತುಗಳನ್ನೆಲ್ಲ ಕೇಳಿ ನಮ್ಮ ತಂದೆ ಆ ಬ್ರಾಹ್ಮಣರನ್ನು ಯಾವತ್ತೂ ಸತ್ಕರಿಸಿದ. ನಾನು ಕೂಡ ಹಾಗೆ ಸತ್ಕರಿಸ್ತಾ ಇದ್ದೇನೆ. ಶಂಬರನ ಮಾತನ್ನು ಕೇಳಿದ ಇಂದ್ರ, ಅವನು ಜ್ಞಾನಿಗಳಾದ ಬೃಹಸ್ಪತಿ ಮೊದಲಾದವರನ್ನ ಗೌರವಿಸಿ ಆ ಮೂಲಕ ಸದ್ಗತಿಯನ್ನ ಪಡ್ಕೊಂಡ. ಇಂದ್ರನ ಪದವಿಯನ್ನ ಅವನು ಆಳಿದ. ಮುಂದಿನ ಅಧ್ಯಾಯದಲ್ಲಿ ದಾನಕ್ಕೆ ಪಾತ್ರನಾದವನ ಪರೀಕ್ಷೆಯನ್ನ ಒಂದಿಷ್ಟು ವರ್ಣಿಸ್ತಾರೆ. ಅಪೂರ್ವಶ್ಚ ಭವೇತ್ ಪಾತ್ರಂ ಅಥವಾಪಿ ಚಿರೋಷಿತ. ದೀರ್ಘಕಾಲ ನಮ್ಮ ಜೊತೆ ಒಬ್ಬ ಇದ್ದಿರಬಹುದು, ಅಥವಾ ಹೊಸದಾಗಿ ನಮ್ಮ ಹತ್ರ ಬಂದಿರಬಹುದು. ಅವನು ದಾನಕ್ಕೆ ಯೋಗ್ಯನೇ, ಪಾತ್ರನೇ. ಯಾರು ದಾನಕ್ಕೆ ಪಾತ್ರ ಅಂತ ನಾವು ಹೇಗೆ ತಿಳ್ಕೊಳ್ಬೇಕು? ಅದಕ್ಕೆ ಭೀಷ್ಮರು ಹೇಳಿದರು, ದಾನ ಸ್ವೀಕಾರ ಮಾಡುವವರು, ದಾನಕ್ಕಾಗಿ ನಮ್ಮ ಹತ್ರ ಬರುವವರು, ಅವರು ಅನೇಕ ಉದ್ದೇಶಗಳಿಗಾಗಿ ದಾನವನ್ನು ಕೇಳ್ತಿರ್ತಾರೆ. ಕೆಲವರು ಯಾವುದೋ ಒಂದು ಯಜ್ಞ ಇತ್ಯಾದಿಗಳನ್ನು ಮಾಡಿರ್ತಾರೆ, ಆ ಯಜ್ಞದ ಸಲುವಾಗಿ ದಕ್ಷಿಣೆ ಕೇಳುವವರು ಇರ್ತಾರೆ, ಗುರುದಕ್ಷಿಣೆ ಕಡುವಾಗಿ ಕೇಳುವವರು ಇನ್ನು ಕೆಲವರು. ಯಾವ್ಯಾವ ವ್ರತವನ್ನ ಯಾರ್ಯಾರು ಆಶ್ರಯಿಸಿರ್ತಾರೋ, ಯಾರ್ಯಾರು ನಡೆಸಿರ್ತಾರೋ, ಅದಕ್ಕೆ ತಕ್ಕಂತೆ ಆ ವ್ರತದ ಸಮಾಪ್ತಿಗಾಗಿ ಯಜ್ಞವನ್ನು, ಅವರು ದಾನವನ್ನು ಕೇಳ್ತಿರ್ತಾರೆ. ಉಪಾಂಶು ವ್ರತವನ್ನು ಕೆಲವರು ಮಾಡ್ತಾರಂತೆ, ಮೌನವಾದ ವ್ರತವನ್ನ ಕೆಲವರು ಆಚರಿಸ್ತಿರ್ತಾರೆ. ಯೋ ಯೋ ಯಾಚೇತ ಯತ್ಕಿಂಚಿತ್ ಸರ್ವಂ ದದ್ಯಾಮ ಇತ್ಯತಿ. ಯಾರೋ ಏನನ್ನೇ ಕೇಳಿ ಅವ್ರಿಗೆಲ್ಲವನ್ನೂ ಕೊಟ್ಟು ಬಿಡ್ತೀನಿ ಅಂತ ಕೆಲವರು ಪ್ರತಿಜ್ಞೆ ಮಾಡಿರ್ತಾರೆ. ಅಪೀಡಯನ್ ಭೃತ್ಯ ವರ್ಗಂ. ಆದ್ರೆ ದಾನ ಕೊಡುವಾಗ ನಮಗೊಂದು ಎಚ್ಚರ ಇರಬೇಕು. ನಮ್ಮನ್ನು ಆಶ್ರಯಿಸಿದಂತಹ ಕುಟುಂಬ, ನಮ್ಮ ಸೇವಕರು ಮೊದಲಾದವರಿಗೆ ಯಾವುದೇ ತೊಂದರೆ ಇಲ್ಲದಿರುವಂತೆ ನಮಗೆ ತೊಂದರೆ ಮಾಡಿಕೊಂಡು ಇನ್ನೊಬ್ಬರಿಗೆ ದಾನ ಮಾಡುವ ಅಗತ್ಯವಿಲ್ಲ. ಅಪರಿಚಿತನಾಗಿದ್ದು ಮತ್ತೆ ದೀರ್ಘಕಾಲದ ನಮ್ಮ ಜೊತೆಗಿದ್ದವನು, ದೂರದೇಶದಿಂದ ಬಂದವನು, ಇವರೆಲ್ಲರೂ ಕೂಡ ದಾನಕ್ಕೆ ಪಾತ್ರರೇ. ಆಗ ಯುಧಿಷ್ಠಿರ ಅವರನ್ನು ಪ್ರಶ್ನಿಸಿದ. ಅಪೀಡಯಾಚ ಭೂತಾನಾಂ ಧರ್ಮಸ್ಯ ಅಹಿಂಸೆಯ ತಥಾ. ಯಾವ ಪ್ರಾಣಿಗೂ ಪೀಡೆ ಆಗದೆ ಇರುವಂತೆ ದಾನ ಮಾಡಬೇಕು ಅಂತ ಹೇಳಿದ್ರೆ, ಆದ್ರೆ ದಾನದ ಪಾತ್ರನ ಶಕ್ತಿಯನ್ನು ತಿಳ್ಕೋಬೇಕಲ್ಲ. ಪಾತ್ರನಾದವನು ಹೇಗೆ ಪಾತ್ರನಾಗ್ತಾನೆ ಅದನ್ನು ಸ್ವಲ್ಪ ತಿಳಿಸ್ರಿ ನೀವು ನನಗೆ. ಅಂಥವನು ಯಾರು? ಯಸ್ಮೈ ದತ್ತಂ ನ ಸಂತಪೇತ್. ಅದಕ್ಕೆ ಅವರು ಹೇಳಿದ್ರು, ಯಜ್ಞದ ಪುರೋಹಿತರು, ಋತ್ವಿಜರು, ಆಚಾರ್ಯರು, ಶಿಷ್ಯರು, ಸಂಬಂಧಿಗಳು, ಬಾಂಧವರು ಮತ್ತು ಅನಸೂಯಕಾಹ, ಇನ್ನೊಬ್ಬರ ಬಗ್ಗೆ ದೋಷವನ್ನು ಕಾಣದ ವಿದ್ವಾಂಸರು ಎಲ್ಲರೂ ಕೂಡ ದಾನಕ್ಕೆ ಪಾತ್ರರೇ. ಆದರೆ ಯಾರು ಜ್ಞಾನಿಗಳಲ್ಲ ಮತ್ತೆ ದೋಷ ದೃಷ್ಟಿ ಉಳ್ಳವರಾಗಿದ್ದಾರೆ, ಇನ್ನೊಬ್ಬರು ತಪ್ಪನ್ನೇ ಹುಡುಕ್ತಾರೆ, ಅಂಥವರು ಯಾವುದೇ ದಾನಕ್ಕೂ ಕೂಡ ಯೋಗ್ಯರಲ್ಲ. ಅವರನ್ನು ತಿರಸ್ಕರಿಸಬೇಕು. ಅವರಲ್ಲಿ ಕ್ರೋಧ ಇರಬಾರ್ದು, ಸತ್ಯವಾದ ಮಾತು, ಅಹಿಂಸೆ, ಇಂದ್ರಿಯ ನಿಗ್ರಹ, ಸರಳತೆ, ಯಾರಿಗೂ ದ್ರೋಹ ಮಾಡದೇ ಇರುವಿಕೆ, ಲಜ್ಜೆ, ಸಹನೆ, ಧರ್ಮಕ್ಕೆ ಅವಿರುದ್ಧವಾದಂತಹ ಕಾರ್ಯ, ಇಲ್ಲಿ ಇವೆಲ್ಲವನ್ನೂ ಕೂಡ ಯಾರು ಮಾಡ್ತಾನೆ ಅಂಥವನು ದಾನಕ್ಕೆ ಪಾತ್ರನಾಗಿದ್ದಾನೆ. ಇಂಥ ಗುಣಗಳಿಂದ ಕೂಡಿದವನು ತನಗೆ ಚಿರಪರಿಚಿತನಾಗಿದ್ರು ಅಥವಾ ದೂರ ದೇಶದಿಂದ ಈಗ ತಾನೇ ಬಂದು ಅಪರಿಚಿತನೇ ಆಗಿದ್ರು ಅವರೆಲ್ಲರೂ ಕೂಡ ದಾನಕ್ಕೆ ಸತ್ಕಾರಕ್ಕೆ ಯೋಗ್ಯರೇ ಆಗಿದ್ದಾರೆ. ವೇದ ಶಾಸ್ತ್ರಗಳನ್ನು ಪ್ರಮಾಣ ಅಲ್ಲ ಅಂತ ಭಾವಿಸುವವನು, ಶಾಸ್ತ್ರದ ಮಾತನ್ನು ಮೀರುವಂಥವನು, ಇವೆಲ್ಲ ನಾಶನ ಆತ್ಮನಃ. ಇಂಥವ್ರು ಯಾರನ್ನೂ ಕೂಡ ದಾನಕ್ಕಾಗಿ ಸ್ವೀಕಾರ ಮಾಡಬಾರ್ದು. ತನ್ನನ್ನೇ ದೊಡ್ಡ ಪಂಡಿತ ಅಂತ ತಿಳ್ಕೊಂಡವನು,
ವ್ಯರ್ಥವಾಗಿ ತರ್ಕವನ್ನು ಅವಲಂಬಿಸಿ ಶಾಸ್ತ್ರಗಳನ್ನು ನಿಂದನೆ ಮಾಡುವಂಥವನು, ತರ್ಕ ವಿದ್ಯೆಯಲ್ಲಿ ಆಸಕ್ತನಾದವನು, ಆನ್ವೀಕ್ಷಿಕೀಂ ತರ್ಕವಿದ್ಯಾ ಅನುರುಕ್ತೋ ನಿರರ್ಥಿಕಾಂ. ಹಿಂದೆ ಒಂದ್ಸರಿ ಶಾಂತಿ ಪರ್ವದಲ್ಲಿ ಮಾತು ಬಂದಿದೆ. ಆಚಾರ್ಯರು ಇನ್ನೊಂದು ಕಡೆ ಸರ್ವಮೂಲದಲ್ಲಿ ಉದ್ಧರಿಸಿದ್ದಾರೆ ಕೂಡ. ವಿಜೇತ ಹೇತುವಾದಿಕ, ಎಲ್ಲರನ್ನೂ ಗೆದ್ದು ಅವರಿಗೆ ಅವಮಾನ ಮಾಡಬೇಕು ಅಂತ ಹೊರಟಂಥವನು, ಮರ್ಯಾದೆಯನ್ನು ಮೀರಿ ನಡೆಯುವಂಥವನು, ಕಠಿಣವಾದ ಮಾತುಗಳನ್ನು ಆಡುವವನು. ನರಂ ಶ್ವಾನಂ ಹಿ ತಂಬಿದು, ಅಂಥವನು ಅವನು ನರ ಅಲ್ಲ, ಅವನು ಶ್ವಾನ, ಅಂಥವನನ್ನು ದೂರ ಇಡಬೇಕು. ಪಂಡಿತರ ಶಾಸ್ತ್ರ ಓದೋರ ಸ್ವಭಾವ ಏನಾಗಿರ್ತದೆ ಅಂತ ಅನ್ನೋದನ್ನು ಹೇಳ್ತಾರೆ. ತುಂಬಾ ಸುಂದರವಾದಂತಹ ಒಂದು ಮಾತು. ಯಥಾಶ್ವ ಭಾಷಿತುಂ ಚೈವ ಹಂತುಂ ಚೈವ ಅವಸಜ್ಜತೆ ಇನ್ ಕೆಲವು ಕಡೆ ಪಾಠ. ಏವಂ ಸಂಭಾಷಣಾರ್ಥಾಯ ಸರ್ವಶಾಸ್ತ್ರ ವಧಾಯ ಚ. ಹೊಸಬರು ಮನೆಗೆ ಬಂದ ಕೂಡಲೇ ಬಂದವರು ಎಂಥವ್ರು ಅನ್ನೋದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗದೆ ನಾಯಿ ಬಗಳ್ತದೆ, ಕಚ್ಚಲಿಕ್ಕೆ ಹೋಗ್ತದೆ ಕೂಡ. ಹಾಗೆ ಯಾರೇ ಬಂದರೂ ಕೂಡ ಅವರು ಬಂದವರೆಲ್ಲರೂ ಕೂಡ ಎದುರಾಳಿಗಳು ಅಂತ ಪರಿಗಣಿಸಿ ಅವರು ತಿಳಿದಿದ್ದೆಲ್ಲವನ್ನು ಖಂಡನೆ ಮಾಡಿ ಅವ್ರ ಮುಖಭಂಗಕ್ಕೆ ಯಾರು ಸಿದ್ಧನಾಗ್ತಾನೆ ಅಂತವನನ್ನು ದೂರ ಇಡಬೇಕು. ಅಲ್ಪಶ್ರುತರಾದವರು, ಅಲ್ಪ ಶ್ರವಣ ಮಾಡಿದಂಥವರು, ಕುತರ್ಕವನ್ನು ಮಾಡುವಂಥವರು, ಕುಪಂಡಿತರು, ವಿದ್ಯಾ ತಪಸ್ಸು ಇಲ್ಲದವರು, ಅವರೆಲ್ಲರನ್ನೂ ಕೂಡ ದೂರ ಇಡಬೇಕು. ಲೋಕಯಾತ್ರಾ ನ ದೃಷ್ಟವ್ಯ, ಯಾವತ್ತೂ ಲೋಕದ ವ್ಯವಹಾರದಲ್ಲಿ ಲೋಕಯಾತ್ರಾಚ ದೃಷ್ಟವ್ಯ, ಲೋಕದ ವ್ಯವಹಾರ ಹೇಗೆ ನಡೀತಿದೆ ಅಂತ ಅನ್ನೋದನ್ನ ಜ್ಞಾನಿ ಅಂತ ಬ್ರಾಹ್ಮಣ ಚೆನ್ನಾಗಿ ತಿಳಿದಿರಬೇಕು. ಅವನು ದೀರ್ಘಕಾಲದವರೆಗೆ ಅಭಿವೃದ್ಧಿಯನ್ನು ಪಡ್ಕೋತಾನೆ. ಪಿತೃಗಳ ಋಣದಿಂದ ಮುಕ್ತನಾಗಿ, ದೇವತೆಗಳ ಋಷಿಗಳ ಋಣದಿಂದ ಮುಕ್ತನಾಗಿ ಅವನು ಸದ್ಗತಿಯನ್ನು ಪಡ್ಕೋತಾನೆ. ಅಂತ ಗೃಹಸ್ಥ ಯಾವತ್ತೂ ಕರ್ಮದಿಂದ ಭ್ರಷ್ಟನಾಗೋದಿಲ್ಲ. ದಾನ ತಗೊಳ್ಳೋದ್ರಲ್ಲಿ ದಾನ ತಗೊಳ್ಳಿಕ್ಕೊಂದು ಸಂಯಮ ಇರಬೇಕು. ದಾನಕ್ಕಾಗಿ ದುರಾಸೆ ಪಡಬಾರದು. ಪ್ರತಿಗ್ರಹ ಸಮರ್ಥೋಪೆ, ದಾನ ತಗೊಳ್ಳಿಕ್ಕೆ ಬೇಕಾದಂಥ ಅರ್ಹತೆ, ಜ್ಞಾನ ಎಲ್ಲವೂ ಕೂಡ ಇದೆ. ಆದರೂ ಯಹ ನ ಪ್ರತಿಗ್ರಹ ನ ಆದತ್ತೆ, ಆ ಪ್ರತಿಗ್ರಹವನ್ನು ಇವನು ಒಲ್ಲ. ಅದಕ್ಕೆಂದ್ರೆ ನನ್ನ ಶಕ್ತಿಯನ್ನು, ವರ್ಚಸ್ಸನ್ನ ಅದು ಕ್ಷೀಣಿಸಿ ಬಿಡ್ತದೆ ಅಂತ ಪ್ರತಿಗ್ರಹವನ್ನು ಯಾರು ನಿರಾಕರಿಸ್ತಾರೆ ಅವರಿಗೆ ಪುಷ್ಕಳವಾದಂತಹ ಸದ್ಗತಿ ಇದೆ. ಏ ಲೋಕಾಹ ದಾನಶೀಲಾನ ಸತಾ ನಾಪ್ನೋತಿ ಪುಷ್ಕಲಾನ್ ಅನ್ನೋಲಿಗೆ ಈ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 36ನೇ ಅಧ್ಯಾಯ, ಮುಂದೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 72ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 67ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 37ನೇ ಅಧ್ಯಾಯ ಇವು ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.